ಈ ಸಮಯದಲ್ಲಿ ಕೂಡ ನಾವು ಸತ್ಯವೇದದಲ್ಲಿ ನಮಗೆ ಶೋಧನೆ, ಕಷ್ಟಗಳು, ಹೋರಾಟಗಳು ಬರುವ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಗೆಲ್ಲಬೇಕು ಅಥವಾ ನಾವು ಅಂಥ ಸಮಯದಲ್ಲಿ ಎಂಥ ಧೈರ್ಯವು ವಿಶ್ವಾಸವುಳ್ಳವರಾಗಿರಬೇಕು ಎಂಬುದನ್ನು ಕುರಿತು ಈ ಸಮಯದಲ್ಲಿ ನಾವು ನೋಡೋಣ. ನಮಗೆ ಬರುವ ಶೋಧನೆ ಕಾಲಗಳಲ್ಲಿ ನಾವು ಅವುಗಳನ್ನು ಜಯಿಸೋದು ಹೇಗೆ? ಪ್ರೈಸಲೋ ಸತ್ಯವೇದದಲ್ಲಿ ಆಧಾರವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಸಭೆಗಳನ್ನು ಕುರಿತು ಹೇಳುವ ಸಮಯದಲ್ಲಿ, ದೇವ ಜನರನ್ನು ಕುರಿತು ಹೇಳುವಂತಹ ಸಮಯದಲ್ಲಿ, ದೇವರ ವಾಕ್ಯದ ಉಪದೇಶವನ್ನ, ನಿಯಮಗಳನ್ನು ಪಾಲಿಸಿ ನಡೆಯುವವರನ್ನ ಕುರಿತು ಹೇಳುವ ಸಮಯದಲ್ಲಿ ಇಲ್ಲಿ ಈ ಒಂದು ವಿಷಯವು ವಿಶೇಷವಾಗಿ ಗುರುತಿಸಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ. ಈ ವಾಕ್ಯ ಏನು ಹೇಳ್ತಂದ್ರೆ, ಪ್ರಾರಂಭ ಭಾಗದಲ್ಲಿ ಇದನ್ನ ಅತಿ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿದೆ. ಓದನ, ನಿನಗೆ ಸಂಭವಿಸದಕ್ಕೆ ಇರುವಂತಹ ಬಾಧೆಗಳಿಗೆ ಹೆದರಬೇಡ. ಪ್ರೈಸಲೋ ಈ ಸಮಯದಲ್ಲಿ ನಾನು ಹೇಳುವಂತ ದೇವರ ಆಲೋಚನೆ ಏನಂತ ಹೇಳಿದ್ರೆ, ನಿಮಗೆ ಬಾಧೆಗಳು, ಶೋಧನೆಗಳು, ಕಷ್ಟಗಳು ಬರುವಾಗ ನೀವೇನ್ ಮಾಡಬಾರ್ದು? ಹೆದರಬಾರ್ದು. ಫಸ್ಟ್ ಆಫ್ ಆಲ್, ನಮಗೆ ಯಾವ ವಿಧದಲ್ಲಿ ಶೋಧನೆಗಳು, ಹೋರಾಟಗಳು, ಕಷ್ಟ ಬಂದ್ರೆ ನಮ್ಮಲ್ಲಿ ನಾವು ಯಾವತ್ತಕ್ಕೂ ಹೆದರದಂತೆ ಧೈರ್ಯವಾಗಿ ನಿಂತುಕೊಳ್ಳೋದಕ್ಕೆ ಫಸ್ಟ್ ನಾವು ನಮ್ಮನ್ನ ಸಿದ್ಧ ಮಾಡಿಕೊಳ್ಬೇಕು. ಇದು ಮೊದಲನೇದಾಗಿ ನಾವು ಎದುರಿಸೋದಕ್ಕೆ, ಜಯಿಸೋದಕ್ಕೆ ದೇವರು ನಮಗೆ ಇಟ್ಟಿರುವಂತಹ ಮೊದಲನೇ ಮಾರ್ಗ. ಯಾಕಂತಂದ್ರೆ ಈ ಭೂಮಿಯಲ್ಲಿ ಶೋಧನೆಗಳು, ಕಷ್ಟಗಳು, ಹೋರಾಟಗಳು ಮನುಷ್ಯನಿಗೆ ಇರುವಾಗ ಆದರೆ ಅನೇಕರನ್ನ ಆ ಶೋಧನೆ ಒಳಗೆ ಬೀಳಿಸಿ ಅಥವಾ ಆ ಕಷ್ಟದಲ್ಲಿ ಅವರನ್ನ ಮುಳುಗಿಸಿ ಅವರ ಕಷ್ಟ, ನಷ್ಟ, ದುಃಖ ಇವುಗಳನ್ನು ಅನುಭವಿಸೋ ನೋಡಿ ಸಂತೋಷ ಮಾಡುವ ಒಬ್ಬರ ಮಾತ್ರ ಅವನು ಸೈತಾನ. ಹಾಗಾದ್ರೆ ನಮ್ಮ ವಿರೋಧಿಯಾಗಿರುವ ಸೈತಾನ, ನಮಗೆ ವಿರೋಧವಾಗಿರುವ ಶೋಧನೆಗಳನ್ನ ನಾವು ಮೊದಲಾಗಿ ನಮ್ಮಲ್ಲಿ ನಾವು ನಮಗೆ ವಿರುದ್ಧವಾಗಿರುವ ವ್ಯಕ್ತಿಗಳು, ಶಕ್ತಿಗಳು ಯಾವುದೇ ನಮಗೆ ವಿರುದ್ಧವಾಗಿ ನಮ್ಮನ್ನು ಕುರಿತು ಪರಿಹಾಸ ಮಾಡದಂತೆ, ನಮ್ಮನ್ನು ಕುರಿತು ಅವು ಯಾವ ರೀತಿಯಲ್ಲಿ ಅವುಗಳಿಗೆ ಒಂದು ವೇಳೆ ನಾ ಇಷ್ಟು ಶೋಧನೆ ಕಷ್ಟ ಕೊಟ್ಟ ಮಿತವಾಗಿ ಇವರು ಹಿಂಗೆ ಆಗ್ಬಿಟ್ರೆ ಎಂಬುದಾಗಿ ನಮ್ಮನ್ನು ಕುರಿತಿರುವಂತ ಯಾವ ವಿಷಯಕ್ಕೆ ನಮ್ಮನ್ನು ನಾವು ಬಿಟ್ಕೊಡ್ಬಾರ್ದು. ಸತ್ಯವನ್ನ ಅನುಸರಿಸುವವರಿಗೆ ಶೋಧನೆ ಬರುತ್ತೆ ಎಂಬುದಾಗಿ ಬೈಬಲ್ ಇದೆ. ಆಗ ಸತ್ಯದಂತೆ ನಡೆಯುವವರಿಗೆ ಶೋಧನೆ ಬರುತ್ತೆ, ಕಷ್ಟಗಳು ಬರುತ್ತೆ. ಉಳಿದಲ್ಲಿ ಬರೋಲ್ಲ ಅಂತ ಬರುತ್ತೆ. ಅವರಿಗೆ ಬಂದ್ರೆ ಸಹಾಯ ಮಾಡಕ್ಕೆ ಯಾರಿಲ್ಲ. ಆದರೆ ದೇವರ ಮಕ್ಕಳಿಗೆ ಶೋಧನೆ ಕಷ್ಟಗಳು ಬಂದ್ರೆ ಅದ್ರ ಸಹಾಯಕ್ಕೆ ದೇವರು ಬರ್ತಾರೆ. ದೇವರು ಅವುಗಳಲ್ಲಿ ಆ ಸಮಯದಲ್ಲಿ ಅವ್ರನ್ನ ಕೈ ಬಿಡೋಣ. ಹಾಗಾದ್ರೆ ಇಲ್ಲಿ ನಾವು ಓದುವಾಗ ಇದು 2-3 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟ ಅಂಶಗಳು ಏನಂದ್ರೆ, ದೇವ ಜನರು, ರಕ್ಷಣೆ ಹೊಂದಿದವರು, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರಯಾಸ ಮಾಡುವವರು, ದೇವರ ಮುಂದೆ ನಿಂತು ಜಯಶಾಲಿಯಾಗಿ ಸಾಧನೆ ಮಾಡಬೇಕೆಂಬುದಾಗಿ ಪ್ರಯಾಸ ಪಡುವವರಿಗೆ ಬೈಬಲ್ ಹೇಳ್ತದೆ, ಪರಲೋಕಕ್ಕೆ ಹೋದ ಯೇಸು ಹೇಳ್ತಾರೆ, ನಿನಗೆ ಸಂಭವಿಸಕ್ಕಿರುವ ಯಾವ ಬಾಧೆಗಳಿಗೆ, ಕಷ್ಟಗಳಿಗೆ, ಶೋಧನೆಗಳಿಗೆ ನೀನು ಹೆದರಬೇಡ. ಯಾಕಂದ್ರೆ ಇಲ್ಲಿ ದುಷ್ಪ್ರೇರಣೆ ಎಂಬುದಾಗಿರುತ್ತೆ. ಅಂದ್ರೆ ಶೋಧನೆಗೆ, ಕಷ್ಟಗಳಿಗೆ ನಿಮ್ಮನ್ನು ಒಳಪಡಿಸುವಂತೆ, ಅಂದ್ರೆ ನಮ್ಮನ್ನ ಕಷ್ಟದೊಳಗೆ ನಡೆಸಿ, ಕಷ್ಟದಲ್ಲಿ ನಮ್ಮನ್ನು ಬೀಳಿಸಿ, ಆ ಕಷ್ಟದಲ್ಲಿ ನಾವು ನಮ್ಮ ಮೇಲೆ ಬರುವ ರೀತಿಯಲ್ಲಿ ನಮಗೆ ಉಂಟಾಗುವ ಕಷ್ಟಗಳು ಬರುತ್ತದೆ. ಅಂದ್ರೆ ನಿಮ್ಮನ್ನು ಕಷ್ಟದಲ್ಲಿ ಒಳಪಡಿಸುವಂತೆ. ಈ ಕಷ್ಟ ಯಾರು ಮಾಡ್ತಾರೆ?
ಯಾಕೆ ನಾವು ಧೈರ್ಯವಾಗಿರ್ಬೇಕಂದ್ರೆ ನಮಗೆ ವಿರುದ್ಧವಾಗಿ ಯಾವುದೇ ಶೋಧನೆ ಕಷ್ಟ ಬಂದರೂ ಕೂಡ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಗೊತ್ತಾ, ಹಿಂದೆ ಸೈತಾನ ಇರ್ತಾನೆ. ಹಾಗಾದ್ರೆ ನಾವು ಒಂದನ್ನು ಅರಿಬೇಕು, ಆ ರೀತಿಯಾಗಿ ಬರುವ ಶೋಧನೆಗಳು ಕಷ್ಟ ನಮಗೆ ಎಷ್ಟೇ ಬಂದರೂ ಕೂಡ ನಮ್ಗೆ ಯಾರಿದ್ದಾರೆ? ದೇವರಿದ್ದಾರೆ. ಅಲ್ಲೇಲೂಯಾ. ಆದರೆ ಸತ್ಯವನ್ನು ಹೇಳ್ತದೆ, ದೇವ ಜನರಿಗೆ ಕಷ್ಟಗಳು ಬರುವ ಸಮಯದಲ್ಲಿ ನಮಗೆ ದೇವರಿರ್ತಾನೆ. ಯಾಕಂದ್ರೆ ಶೋಧನೆಗಳು ಕಷ್ಟಗಳ ಹಿಂದೆ ಸೈತಾನ ಇರ್ತಾನೆ, ಆದರೆ ದೇವರ ಮಕ್ಕಳ ಹಿಂದೆ ದೇವರಿರ್ತಾನೆ. ಆದರೆ ಇದರಲ್ಲಿ ಹೋರಾಟ ಮಾಡೋದಕ್ಕೂ ನಮ್ಮನ್ನು ಬಿಡಿಸೋದಕ್ಕೆ ಸಹಾಯ ಮಾಡಲಿಕ್ಕೆ ದೇವರೇ ನಮಗೆ ನೇರವಾಗಿ ಸಹಾಯಕ್ಕೆ ಬರ್ತಾನೆ. ಇದನ್ನು ನಾವು ತಿಳ್ಕೊಂಡ್ರೆ ನಮಗೆ ಧೈರ್ಯ ಬರುತ್ತೆ. ನಮಗೆ ಕಷ್ಟ ಬರುವಾಗ ನಮಗೆ ಸಹಾಯಕ್ಕೆ ಯಾರಿಲ್ಲ, ನಮ್ಮ ನೋಡುವವರು ಯಾರಿಲ್ಲ, ನಮ್ಮ ಹತ್ರ ಮಾತಾಡ್ಸೋರು ಇಲ್ಲ, ನಮಗೆ ಸಹಾಯಕ್ಕೆ ಏನಾದ್ರು ಮಾಡ್ಲಿಕ್ಕೆ ಯಾರಿಲ್ಲ, ನಮ್ಮ ಜೊತೆಗೆ ಯಾರಿಲ್ಲ. ಈಗೆಲ್ಲ ನೀವು ಅಂದುಕೊಳ್ಬೇಕಾದ್ರೆ ಒಂದನ್ನು ನೆನಪು ಮಾಡಿಕೊಳ್ಬೇಕು, ಈ ಶೋಧನೆ ಕಷ್ಟಗಳಿಗೆ ಕಾರಣವಾಗಿರುವವನು ಸೈತಾನಾಗಿರೋದ್ರಿಂದ ಇದರಿಂದ ಬಿಡಿಸೋದಕ್ಕೆ, ನಮಗೆ ಸಹಾಯ ಮಾಡಲಿಕ್ಕೆ, ನಮ್ಮನ್ನು ಮೇಲಕ್ಕೆ ತರೋದಕ್ಕೆ, ನಮ್ಮನ್ನು ಬಿಡಿಸಲಿಕ್ಕೆ ನಮ್ಮ ಸಹಾಯಕನಾಗಿರುವ ದೇವರಿದ್ದಾರೆ ನಮ್ಮ ಹಿಂದೆ. ಇದನ್ನು ನಾವು ಅರಿಯುವಂಥದ್ದೇ ಮೊದಲಾಗಿ ನಮ್ಮಲ್ಲಿ ಬರುವಂತ ಧೈರ್ಯ. ಈ ತುಂಬ ಸಮಯದಲ್ಲಿ ತುಂಬ ವರ್ಷ ವಿಶ್ವಾಸಿಗಳು ಕೂಡ ಇದರಲ್ಲಿ ಸ್ಟ್ರಾಂಗ್ ಆಗಿರೋದು. ಯಾಕಂದ್ರೆ ಅಯ್ಯೋ ನಮ್ಗೆ ಯಾರಿದ್ದಾರೆ, ಒಂದು ವೇಳೆ ನಾನು ಬಿದ್ದರೆ ಗತಿ ಏನಾಗುತ್ತೆ, ಇಲ್ಲ ನನಗೆ ಹಂಗೆ ಆಗ್ಬಿಟ್ರೆ ಹೆಂಗಾಗುತ್ತೆ, ಒಂದು ವೇಳೆ ಇದು ನಡೆದ್ರೆ ನನಗೆ ಏನಾಗುತ್ತೆ, ಇಂಥ ಕಷ್ಟದಲ್ಲಿ ನಾನು ಕೈ ಬಿಡಲ್ಪಟ್ರೆ ಏನಾಗುತ್ತೆ, ಈ ಅನುಭವ ಬಂದ್ಬಿಡುತ್ತೆ. ಅದಕ್ಕೆ ಯೇಸು ಸ್ವಾಮಿ ತನ್ನ ಜನರಿಗೆ, ತನ್ನ ಮಕ್ಕಳಿಗೆ ಈ ಅನುಭವ ಬರುತ್ತೆ ಎಂಬುದಾಗಿ ತಿಳಿದೆ ಯೇಸು ಸ್ವಾಮಿ ಅದನ್ನು ಹೇಳ್ತಾರೆ, ನೀನು ಅಲ್ಲ ತಿರುಗಿ ನಿನಗೆ ಸಂಭವಿಸಕ್ಕಿರುವಂತ ಬಾಧೆಗಳಿಗೆ, ಕಷ್ಟಗಳಿಗೆ ನೀನು ಹೆದರಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಹೆದರಬೇಡ ಅಂದ್ರೆ, ಈಗೋ ನಿಮ್ಮನ್ನು ಈ ಕಷ್ಟಕ್ಕೆ ಒಳಪಡಿಸೋದಕ್ಕೆ ಹಿಂದೆ ಇರುವುದು ಸೈತಾನ ತಾನೆ, ಆದ್ರೆ ಇದರಲ್ಲಿ ಬಿಡಿಸೋದಕ್ಕೆ ಸಹಾಯ ಮಾಡಲಿಕ್ಕೆ ನಾನಿರ್ತೀನಿ. ಇದುವೇ ದೇವರು ಹೇಳುವಂತ ಶ್ರೇಷ್ಠವಾಗಿ ಒಂದು ಭಾಗ. ಯಾಕಂದ್ರೆ ನಿಮ್ಮನ್ನು ಕಷ್ಟಗಳಿಗೆ ಒಳಪಡಿಸೋದಕ್ಕಾಗಿ ಸೈತಾನನು ನಿಮ್ಮಲ್ಲಿ ಕೆಲವರನ್ನ, ಹಲ್ಲೆಲೂಯಾ, ಅಂದ್ರೆ ಬಂಧನಗಳು, ಕಟ್ಟುಗಳು, ಸೆರೆಮನೆ ಎಂಬುದು ನಮ್ಮ ಸುತ್ತಲಿರುವಂತ ಕಟ್ಟಲ್ಪಡುವ ಕಾರ್ಯಗಳು. ಅಥವಾ ಇದನ್ನ ಕೆಲವು ಸಮಯದಲ್ಲಿ ನಾವು ಹೇಳ್ಬೋದು, ಇದನ್ನು ಪಾದಾಳದ ಬಲ, ವಿರೋಧಿಗಳ ಬಲ, ಸೈತಾನ ಬಲ, ಈ ರೀತಿಯಲ್ಲಿ ನಾನಾ ವಿಧದಲ್ಲಿ ನಮಗೆ ವಿರುದ್ಧವಾಗಿರುವಂತ ಬಂಧನೆಗಳು. ಇದು ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ನೀವು ಹೊರಗೆ ಬರದಾಗೆ, ಆ ಕಷ್ಟದಿಂದ ಹೊರಗೆ ಬರದಾಗೆ ನಿಮ್ಮ ಸುತ್ತ ಮಾಡ್ತಾರೆ ಒಂದು ಬಂಧನ. ಈಗ ಕೆಲವು ಸಮಯದಲ್ಲಿ ಶೋಧ ಕಷ್ಟ ಬಂದಾಗಿಂದ ಹೊರಗೆ ಬರೋದಕ್ಕೆ ತುಂಬ ಸಮಯದಲ್ಲಿ ಕೆಲವರಿಗೆ ಆಗಲ್ಲ. ಕೆಲವರು ಅದರಲ್ಲಿ ಬೇಸರ ಆಗ್ಬಿಡ್ತಾರೆ, ವೀಕ್ ಆಗಿಬಿಡ್ತಾರೆ, ಒಂದು ವೇಳೆ ವಿಶ್ವಾಸ, ಭಕ್ತಿ, ಪ್ರಾರ್ಥನೆ ಕಡಿಮೆ ಆಗಿಬಿಡ್ತಾರೆ, ದೇವರಲ್ಲಿ ಇರುವಂಥ ಬಲವಾಗಿ ದೃಢವಾಗಿ ಜೀವನದಲ್ಲಿ ಹಿಂದಕ್ಕೆ ಹೋಗ್ಬಿಡ್ತಾರೆ. ಕಾರಣ ಏನು ಗೊತ್ತಾ, ಅದರಿಂದ ಮೇಲಕ್ಕೆ ಬರೋಕ್ಕಾಗಲ್ಲ. ಅದಕ್ಕೆ ದೇವರು ಏನು ಹೇಳ್ತಾರೆ ಓದಿ ನೋಡಿ, ನಿಮ್ಮಲ್ಲಿ ಕೆಲವರನ್ನು ಹಲ್ಲೆಲೂಯಾ. ಅಂದ್ರೆ ಆ ಕಷ್ಟಕ್ಕೆ ಒಂದು ಲಿಮಿಟ್ ದಿನ ಇರುತ್ತೆ. ಈ 10 ದಿನ 10 ದಿನಾನೇ ಅಲ್ಲ. ನಿಮಗೆ ಕಷ್ಟಗಳು, ಶೋಧಗಳು ಇಕ್ಕಟ್ಟು ಬರುವಾಗ ಅದಕ್ಕೆ ದೇವರು ಕೆಲವೇ ದಿನಗಳಿಟ್ಟಿದ್ದಾರೆ. ಇದನ್ನು ನಾವು ಅರಿಬೇಕು. ಈಗ ಕೆಲವು ಸಮಯದಲ್ಲಿ ಏನಾದ್ರು ಕಷ್ಟ, ವ್ಯಾಧಿ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ. ಆವಾಗ ಅವ್ರು ಹೇಳ್ತಾರೆ, ವೈದ್ಯರು ಹತ್ರ ಹೋದ್ರೆ ಅವ್ರು ಹೇಳ್ತಾರಮ್ಮ, ಬೆಳಗ್ಗೆಲ್ಲ ಖಾರ ತಿನ್ಬೇಡ, ಅರ್ಥ ಮಾಡ್ಕೊಳ್ಳಿ, ಲಿಕ್ವಿಡ್ ಪದಾರ್ಥ ತಿನ್ರಿ,
ಸ್ವೀಟ್ ತಿನ್ಬೇಡ, ಒಂದು ವೇಳೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ದಿನ ಹೇಳ್ತಾರೆ ಗೊತ್ತಾ? ಸಾಧಾರಣವಾಗಿ ವೈದ್ಯರು ಹೇಳಿದ್ರು 3 ದಿನ, ಇನ್ನು ಕೆಲವು ಪ್ರಶ್ನೆ 1 ವಾರ, ಇಲ್ಲಾಂದರೆ 15 ದಿನ. ಇಷ್ಟವರೆಗೆ ಏನು ಮಾಡ್ತಾರೆ ಎಲ್ಲರೂ? 1 ದಿನ ಇರ್ತಾರೆ. ಹಾಗಾದರೆ ಇಲ್ಲಿ ನಾವು ನೋಡುವಾಗ ದೇವರು ಏನು ಹೇಳ್ತಾರೆ ಅಂದರೆ, ನಿಮಗೆ ಈ ರೀತಿಯಾಗಿ ಬರುವ ಶೋಧನೆ ಕಷ್ಟಗಳಿಗೆ ಕೆಲವು ದಿನಗಳಿಗೆ ಮಾತ್ರ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಅಲ್ಲೇಲೂಯ. ಆ ಕೆಲವು ದಿನಗಳಲ್ಲಿ ನೀವು ಹೆಂಗಿರ್ಬೇಕಂದ್ರೆ ಧೈರ್ಯವಾಗಿರ್ರಿ, ನಿಮಗೇನಾಗಲ್ಲ. ನಿಮ್ಮನ್ನು ಈ ಕಷ್ಟವು ಏನು ಮಾಡೋದಿಲ್ಲ. ಯಾಕಂದ್ರೆ ಇದನ್ನು ಕುರಿತು ಹೇಳುವ ಸಮಯದಲ್ಲಿ ಒಂದು ಅದ್ಭುತವಾಗಿರುವ ಭಾಗವು ಸತ್ಯವೇದದಲ್ಲಿ ಕುರಿಸಲ್ಪಟ್ಟಿದೆ. ಏನು ಅಂತ ಹೇಳಿದ್ರೆ, ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನೀವು ಓದುವಾಗ 35ರಿಂದ 39 ವಾಕ್ಯ, 4 ವಾಕ್ಯಗಳಲ್ಲಿ ಒಂದು ಲಿಸ್ಟೇ ಕೊಟ್ಟಿದ್ದಾರೆ ದೇವರು. ಫಸ್ಟ್ ಆಫ್ ಆಲ್ ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮೊದಲು ಬರುತ್ತೆ. ಮೊದಲಾಗಿ ಈ ಕಷ್ಟಗಳು ಶೋಧನೆಗಳು ಯಾಕೆ ಬರುತ್ತಂದ್ರೆ, ಕ್ರಿಸ್ತನ ಪ್ರೀತಿಯಿಂದ, ಕ್ರಿಸ್ತನ ನಮ್ಮ ದೂರ ಮಾಡಕ್ಕೆ ಬರ್ತಾ ಇದೆ. ಇದು ಬರೋದು ಯಾಕೆ ಬರ್ತಾ ಇದೆ? ಹೊರಗಿರೋ ಜನರಿಗೆ ಬೇರೆ ಲೆಕ್ಕಕ್ಕೆ ಬರುತ್ತೆ. ವಿಶ್ವಾಸವೇ ಶೋಧನೆ ಕಷ್ಟ ಬರುತ್ತೆ. ಅದ್ರ ಮೊದಲು ಮೂಲ ಅರ್ಥ ಏನು? ನಾವು ಯೇಸುವಿನಲ್ಲಿ, ಕ್ರಿಸ್ತನ ಸಭೆಯಲ್ಲಿ, ಉಪದೇಶದಲ್ಲಿ, ಪ್ರಾರ್ಥನೆಗಳಲ್ಲಿ, ದೇವರ ವಾಕ್ಯ ಪ್ರಕಾರ ನಡೆಯುವುದರಲ್ಲಿ ನಮ್ಮನ್ನೇನು ಮಾಡಬೇಕು? ದೂರ ತಳ್ಳಬೇಕು. ಆಗ ದೇವರ ಮಕ್ಕಳಿಗೆ ಬರುವ ಶೋಧನೆ ಏನು? ಪ್ರಾರ್ಥನೆ ಬಿಡಲ್ಲ, ದೇವರ ವಾಕ್ಯ ಕೇಳಕ್ಕೆ ಬಿಡಲ್ಲ, ದೇವರ ವಾಕ್ಯ ನಡೆಯಕ್ಕೆ ಬಿಡಲ್ಲ. ದೇವರಲ್ಲಿ ಧೈರ್ಯವಾಗಿ ನಿಂತು ಇನ್ನೊಬ್ಬರ ಮುಂದೆ ನಾವು ಹಿಂಗೆ ಈ ದೇವರು ನಮಗೆ ಹಿಂಗಿದಾರ ಮಾಡ್ತಾರೆ ಎಂಬುದಾಗಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಇಂಥ ಘಟನೆ ಬರುತ್ತೆ. ಇದನ್ನೇ ಮೊದಲನೇ ಪದ ಏನು ಹೇಳ್ತಾರೆ ಓದುವಾಗ 35ನೇ ವಾಕ್ಯದಲ್ಲಿ, ನಮ್ಮನ್ನು ದೇವರಿಂದ ಅಗಲಿಸಬಾರ್ದು. ಆದರೆ ಈ ಘಟನೆ ಯಾಕೆ ಬರ್ತಾ ಇದೆ? ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಹೊಂದಿರುವ ರಕ್ಷಣೆಯಿಂದ ನಾವು ದೇವರ ಮಕ್ಕಳಾಗಿರುವ ಆ ಮಕ್ಕಳೆಂಬ ಸ್ಥಾನದಿಂದ ನಮ್ಮನ್ನೇ ಮಾಡ್ತದೆ ದೂರ ತಳ್ಳೋದು. ಇವ್ರು ದೇವ್ರ ಮಕ್ಕಳ, ಇವ್ರು ವಿಶ್ವಾಸ ಇಲ್ಲ, ಇವ್ರು ಯಾಕೆ ಹಿಂಗಾಯ್ತು, ಇವ್ರಿಗೆ ಹಿಂಗೆ ಬರೋದು ಸರಿನಾ, ಹೀಗೆ ನಮ್ಮನ್ನ ಹಾಗೆ ಇನ್ನೊಬ್ಬರು ಮಾತಾಡುವ ರೀತಿಯಲ್ಲಿ ನಮಗೆ ಶೋಧನೆ ಕಷ್ಟ ಬಂದಾಗ ನಮ್ಮ ವಿಶ್ವಾಸ ಏನಾಗುತ್ತೆ? ಕಡಿಮೆ ಆಗ್ಬಿಡುತ್ತೆ. ಅದು ನಮ್ಮನ್ನ ಪ್ರಾರ್ಥನೆಯಲ್ಲಿ ಬಲವಾಗಿ ನಿಲ್ಲುವುದಕ್ಕೆ ನಮ್ಮನ್ನು ಅಡ್ಡಿಪಡಿಸ್ಬಿಡುತ್ತೆ. ದೇವರಲ್ಲಿ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ನಾವು ದೇವರಲ್ಲಿ ಮುಂದೆ ಸಾಗೋದಕ್ಕೆ ನಮ್ಮನ್ನು ಅಡ್ಡಿಪಡಿಸುತ್ತೆ. ಇದನ್ನೇ ಫಸ್ಟ್ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿಯೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲು ಧೈರ್ಯವಾಗಿರ್ಬೇಕು. ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಯಾರು, ನಮ್ಮಲ್ಲಿ ಒಂದು ಪ್ರಶ್ನೆ ಬರಬೇಕು, ಈ ಕಷ್ಟ ಈ ಶೋಧನೆ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ದೇವರ ಮಗಳು, ನಾನು ದೇವರ ಮಗನು, ನಾವು ದೇವರ ಮೇಲೆ ವಿಶ್ವಾಸ ಇಟ್ಟವರು, ನಾವು ಪ್ರಾರ್ಥನೆ ಮಾಡುವ ಜನ, ನಾವು ದೇವರ ಮಾತ್ರ ನಡೆಯುವಂತ ಜನ. ಆದ ಕಾರಣ ಇದು ನಮ್ಮನ್ನು ಏನು ಮಾಡಕ್ಕಾಗಲ್ಲ ಎಂಬುದಾಗಿ ಫಸ್ಟ್ ನಮ್ಮನ್ನ ದೇವರಲ್ಲಿ ಬಲಪಡಿಸ್ಕೊಳ್ಬೇಕು. ಇದುವೇ ದೇವರಲ್ಲಿರುವಂತ ದೇವರ ಜನ ಪಡ್ಕೊಳ್ಬೇಕಾದ್ರೆ ಮೊದಲನೇ ಬಲ. ಇದನ್ನು ತುಂಬಾ ಸಮಯ ಏನ್ ಮಾಡ್ತಾರೆ ವಿಶ್ವಾಸಿಗಳು, ಇದು ಬಿಟ್ಬಿಡ್ತಾರೆ. ಆವಾಗ ಏನ್ ಮಾಡ್ತೀವಿ ಅಂದ್ರೆ ಮನುಷ್ಯರ ಹತ್ರ ಓಡ್ತೀವಿ. ಅವ್ರು ಬೇಕು, ಇವ್ರು ಬೇಕು, ಅವ್ರ ಹತ್ರ ಹೇಳ್ಬೇಕು, ಇವ್ರ ಹತ್ರ ಹೇಳ್ಬೇಕು, ಅವ್ರ ಹತ್ರ ಹೇಳ್ಬೇಕು, ಹಂಗ್ ಮಾಡೋಣ ಹಿಂಗ್ ಮಾಡೋಣ. ಇದೆಲ್ಲ ಏನ್ ಮಾಡ್ಬೇಕಂದ್ರೆ ಇದು ಹೆಂಗೇ ನಮ್ಮ ಮನಸ್ಸಲ್ಲಿ ಬಂದ್ರು ಕೂಡ ಅದ್ರ ಒಂದು ಕಡೆ ನಿಲ್ಲಿಸ್ಬೇಕು. ಆವಾಗ ಫಸ್ಟ್ ಆಫ್ ಆಲ್ ನಾವು ದೇವರೇ ಈ ಸಮಯದಲ್ಲಿ ನಾವು ಹೆಂಗಿರ್ಬೇಕು, ನಾವು ಬಲ ಹೊಂದಿಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈ ಬಲ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಸತ್ಯವೇದ ಅದಕ್ಕೆ ಅನೇಕ ಅಂಶಗಳು ಬರಲ್ಪಡಿದೆ. ಅದೇನಂದ್ರೆ ಕರ್ತನಲ್ಲಿ ತನ್ನನ್ನು ಬಲಪಡಿಸ್ಕೊಳ್ಬೇಕು. ದೇವರ ಬಲ ಅಂತೇಳಿ ಒಬ್ಬ ವ್ಯಕ್ತಿ ತನ್ನನ್ನು ದೇವರಲ್ಲಿ ಬಲಪಡಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ನೀವು ಬೈಬಲ್ ಓದಿ ನೋಡಿ, ಯಾವುದೇ ಪರಿಶುದ್ಧರು ಯಾವುದೇ ದೇವರ ಜನರಿಗೆ ಇಕ್ಕಟ್ಟು ಶೋಧನೆ ಬರದೇ ಇದ್ದಿಲ್ಲ. ಎಲ್ಲರಿಗೂ ಬಂದಿದೆ. ಪೇತ್ರನಿಗೆ ಬಂದಿದೆ, ಪೌಲನಿಗೆ ಬಂದಿದೆ, ಯೋಗನಾನಿಗೆ ಬಂದಿದೆ. ಅವರಿಗೆಲ್ಲ ಬಂದ್ರೆ ಉಪದ್ರ ಕಷ್ಟ ನಮ್ಗೆ ಯಾರಿಗೂ ಬಂದೇ ಇಲ್ಲ. ಆದರೆ ಅವಾಗ ಅವ್ರು ಯಾರು ಪ್ರಾರ್ಥನೆ ಕಡಿಮೆ ಆಗಿಲ್ಲ, ವಿಶ್ವಾಸ ಕಡಿಮೆ ಆಗಿಲ್ಲ, ದೇವರಿಗಾಗಿ ಭಕ್ತಿ ವೈರಾಗ್ಯದಲ್ಲಿ ಸ್ವಲ್ಪ ಕಡಿಮೆ ಆಗಿಲ್ಲ.
ಕಾರಣ ಅವರು ತಮ್ಮನ್ನ ದೇವರಲ್ಲಿ ಬಲಪಡಿಸಿಕೊಂಡ್ರು. ಹೆಂಗೆ ಬಲಪಡಿಸ್ಕೊಳ್ತಾರೆ? ನಮಗೆ ದೇವರು ಸಹಾಯ ಮಾಡಿ ಮಾಡದೆ ಹೋಗಲಿ, ನಾವು ಹಿಂಗೆ ಇರೋ. ನಮಗೆ ದೇವರು ಏನು ಮಾಡದೆ ಹೋಗಲಿ, ನಾವು ಹಿಂಗೆ ಇದ್ರೂ ಪರವಾಗಿಲ್ಲ, ನಾವು ಯಾರ ಮಾತು ಕೇಳಲ್ಲ, ಹಿಂಗೆ ಹೋಗಲ್ಲ. ಈ ದೃಢ ತೀರ್ಮಾನ ಇದೆ ನೋಡ್ರಿ, ಅದು ನಮ್ಮನ್ನ ಫಸ್ಟ್ ದೇವರಲ್ಲಿ ಬಲ ತಗೊಳ್ಳುವಂತೆ ಮಾಡುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ. ಅದು ಹೆಂಗ್ ಗೊತ್ತಾಗುತ್ತಂದ್ರೆ, ದೇವರೇ ನೀನು ಸಾಕಯ್ಯ, ಯಾರೇನು ಹೇಳಿದ್ರು ನಾನು ಚಿಂತೆ ಮಾಡಲ್ಲ, ಪರವಾಗಿಲ್ಲ, ಈ ಕಷ್ಟ ಏನೇ ಆಗ್ಬಿಡು, ಆದರೆ ನನ್ನ ಪ್ರಾಣಗಳು ಹೋಗ್ಲಿ, ನಾನು ಚಿಂತೆ ಮಾಡಲ್ಲ. ಈ ಒಂದು ತೀರ್ಮಾನ ಬರಲಿ, ನಮ್ಮನ್ನು ಸೈತಾನಿಸೋದು ಏನು ಮಾಡಲ್ಲ. ಈ ತೀರ್ಮಾನ ತೆಗೆದುಕೊಳ್ಳುವಾಗಲೇ ನಾವು ಕರೆಕ್ಟಾಗಿ ದೇವರ ಬಲದಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಈ ಬಲ ಕರೆಕ್ಟಾಗಿ ನಾವು ನಿಲ್ಲುವುದಕ್ಕೇನೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವ ಉದ್ದೇಶ, ಆರಾಧನೆ ಮಾಡುವ ಉದ್ದೇಶ ಇಲ್ಲ ಉಪವಾಸ ಇರುವ ಕಾರಣ. ಯಾಕಂದ್ರೆ ಇಂಥ ಶೋಧನೆ ಬರುವ ಸಮಯದಲ್ಲಿ ನಾವು ದೇವರ ಬಲವನ್ನು ಹೊಂದಿಕೊಂಡು ಅದನ್ನು ಎದುರಿಸುವಂತ ಶಕ್ತಿ ಆಗೋದಕ್ಕೆ. ಇದಕ್ಕೆ ಸತ್ಯವಾದ ಹೇಳ್ತದೆ, ನೀವು ಕರ್ತನಲ್ಲಿ ಇದ್ದುಕೊಂಡು. ಎಲ್ಲಿದ್ದುಕೊಂಡು? ಯಾಕೋಬನ ಬರೆದ ಪತ್ರಿಕೆ 4:6 ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿ ನೀವು ಕರ್ತನಲ್ಲಿ ಇದ್ದುಕೊಂಡು ಹೋಗಿ ನೋಡಿ. ಇಲ್ಲಿ ಏನು ಹೇಳ್ತದೆ? ನೀವು ಕರ್ತನಲ್ಲಿ ನಿಲ್ರಿ. ಎಲ್ಲಿರ್ರಿ? ಈಗ ದೇವರಲ್ಲಿ ಇರುವಂತದ್ದು ಹೇಳಿದ್ರೆ, ನನಗೆ ದೇವರಿದ್ದಾನೆ ಸಾಕು, ನಮ್ಮನ್ನ ಆ ದೇವರ ಮುಂದೆ ನಿಲ್ಲಿಸೋದು. ಇದಕ್ಕೆ ದಾವಿದ ಹೇಳ್ತಾನೆ, ಅದನ್ನ ಕೀರ್ತನೆ 8ನೇ ವಾಕ್ಯದಲ್ಲಿ, ನಾನು ನನ್ನ ಕರ್ತನನ್ನು ಓದಿ 16:8 ಕೀರ್ತನೆ. ಪ್ರೈಸ್ ದಿ ಲಾರ್ಡ್. ಏನ್ ಹೇಳ್ತಾನೆ? ನಾನು ನನ್ನ ಕರ್ತನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಕೊಂಡಿದ್ದೀನಿ, ಆತ ನನ್ನ ಬಲಗಡೆಯಲ್ಲಿದ್ದಾರೆ. ನೋಡಿ ಅರ್ಥ. ಇದು ದೇವರ ಬಲದಲ್ಲಿ ಅಥವಾ ದೇವರಲ್ಲಿ ಇರುವುದಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಕಾರ್ಯ ಬರಲಿ, ಯಾವುದೇ ಇಕ್ಕಟ್ಟು ಬರಲಿ, ಯಾವುದೇ ಶೋಧನೆ ಬರಲಿ, ಆವಾಗ ನಮ್ಮ ಮುಂದೆ ದೇವರು ನಿಲ್ಲಿಸಬೇಕು. ಅದು ಕ್ಲೀನ್ ಆಗಿ ದಾವಿದ ಹೇಳ್ತಾನೆ, ನಾನು ಯಾವಾಗಲೂ ನನ್ನ ಕರ್ತನನ್ನು ನನ್ನ ಎದುರಿನಲ್ಲಿ ನಿಲ್ಲಿಸ್ತೀನಿ. ಸೆಕೆಂಡ್, ಆತ ನನ್ನ ಬಲಕಡೆಯಲ್ಲಿ ಇದ್ದಾನೆ. ಆದರೆ ಎರಡು ವಿಷಯವನ್ನು ಅವನು ಗುರುತಿಸ್ತಾರೆ. ಒಂದು, ಯಾವಾಗ ನನ್ನ ಮುಂದೆ ಇದ್ದಾರೆ, ಯಾವಾಗ ನನ್ನ ಬಲಗಡೆಯಲ್ಲಿ ಇದ್ದಾರೆ. ಈ ನೆನಪು, ಈ ಅನುಭವ ನಮ್ಮಲ್ಲಿ ತಂದುಕೊಳ್ಬೇಕು. ಇದು ಅವರವರಿಗೆ ದೇವರಿರುವಂತಹ ವಿಶ್ವಾಸ ಶಕ್ತಿ ಅದರ ಮೇಲೆ ಇರುವುದು. ಈ ಅನುಭವ ತರುವ ಒಂದು ವ್ಯಕ್ತಿಯೇ ದೇವರ ಬಲದಲ್ಲಿರುವ ವ್ಯಕ್ತಿ. ಈ ಅನುಭವನ ತನ್ನ ಜೀವಿತದಲ್ಲಿ ಆಧಾರ ಮಾಡಿಕೊಳ್ಳುವವರೇ ವಿಶ್ವಾಸದಲ್ಲಿ ಸರಿಯಾಗಿರುವ ರೀತಿಯಲ್ಲಿ ಇರುವಂತ ವ್ಯಕ್ತಿ. ಆದರೆ ಈ ಒಂದು ಯಾವುದೇ ಕಷ್ಟ ಬಂದು, ಒಂದು ಹಣ ಕಷ್ಟ ಬಂದ್ರು ಫಸ್ಟ್ ಯಾರು ಇರ್ತೀವಿ ನಾವು? ಮನುಷ್ಯರು ಸಾಲ ಕೊಡೋರಿರ್ತೀವಿ, ದೇವರಿಡಲ್ಲ. ಒಂದು ವ್ಯಾಧಿ ಬಂತು ಅಂತ ತಿಳ್ಕೊ, ಫಸ್ಟ್ ಯಾರು ಇರ್ತೀವಿ? ಡಾಕ್ಟರ್ ಇರ್ತೀವಿ, ವೈದ್ಯರು, ಹಾಸ್ಪಿಟಲ್ ಇರ್ತೀವಿ. ಯಾರನ್ನ ಇರಲ್ಲ? ದೇವ್ರನ್ನ ಇಲ್ಲ. ಹಂಗೆ ಮಾಡಿದ್ರೆ ಸರಿ ಆಗುತ್ತಾ, ಹಿಂಗೆ ಮಾಡಿದ್ರೆ ಸರಿ ಆಗುತ್ತೆ ಆಮೇಲೆ ಹಂಗೆ ಮಾಡ್ತೀವಿ, ಪ್ರಯಾಸ ಪಡ್ತೀವಿ. ಅದ್ರ ಬೈಬಲ್ ಹೇಳ್ತದೆ, ಇದರಲ್ಲಿ ದೇವ್ರು ನನಗಿದ್ದಾರೆ. ಈ ಅನುಭವವನ್ನು ತರುವುದಕ್ಕೆ ನಮ್ಮನ್ನ ಕರೆ ತಂದು ನಮ್ಮನ್ನು ಮಕ್ಕಳಾಗಿ ಮಾಡಿ ದೇವರ ಹಾಲದಲ್ಲಿ ದೇವರು ಇಟ್ಟಿದ್ದಾರೆ ನಮ್ಮನ್ನ. ಇದು ನಾವೇನು ಮಾಡ್ತೀವಿ ಅಂದ್ರೆ, ಶೋಧನೆ ಕಷ್ಟ ಬಂದಾಗ ಇಲ್ಲಿ ನಾವು ಹೊರಟುಬಿಡ್ತೀವಿ. ಆ ಸಮಯ ಮಾಡ್ತೀವಿ ಗೊತ್ತಾ? ಅವ್ರು ಹೇಳೋದು ಕೇಳ್ತೀವಿ, ಇವ್ರು ಹೇಳೋದು ಕೇಳ್ತೀವಿ, ಅವರಿಂದ ಹೋಗ್ಬಿಡ್ತೀವಿ, ಇವರಿಂದ ಹೋಗ್ಬಿಡ್ತೀವಿ. ಇದು ನಾವು ಮಾಡದೆ, ನನಗೆ ದೇವರು ನೀನು ಒಂದು ಮಾರ್ಗ ತೆರೆ, ನೀನು ನನಗೆ ಸಹಾಯಕ್ಕಾಗಿರು, ಇದರ ದಾರಿ ತೋರು, ಇದರನ್ನೇ ನಡೆಸು. ಈ ರೀತಿಯಾಗಿ ನಾವು ನಿಂತು ದೇವರನ್ನು ಮುಂದೆ ಇಟ್ಟರೆ ಅದಕ್ಕೆ ಮಾರ್ಗ ಬರುತ್ತೆ, ಅದಕ್ಕೆ ದಾರಿ ಬರುತ್ತೆ, ಅದಕ್ಕೆ ಮಾಡುವ ನಡೆಸುವಂತ ವ್ಯಕ್ತಿ ಬರ್ತಾನೆ.
ಅದಕ್ಕೆ ನಮಗೆ ಮಾಡುವಂತ ಕಾರ್ಯ ನಮ್ಮ ಮುಂದೆ ತೋಚುತ್ತೆ. ಇದೆಲ್ಲ ನಮ್ಮಲ್ಲಿ ದೇವರು ಮಾಡ್ಲಿಕ್ಕೇನೆ ದಾವೀದ ರಾಜ ಹೇಳ್ತಾನೆ, ಫಸ್ಟ್ ನಾನು ದೇವ್ರ ಮುಂದೆ ತಗೊಂಡ್ಬಂದಿರ್ತೀನಿ. ಅಲ್ಲೇಲೂಯಾ. ದೇವ್ರು ಬರ್ತಾರಂತ ಹೇಳಿಲ್ಲ, ನಾನೇ ದೇವ್ರು ತಂದು ಇರ್ತೀನಿ. ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಯಾವಾಗ ದೇವ್ರನ್ನ ಮುಂದೆ ತರ್ತೀವೋ, ಮುಂದೆ ಇಡ್ತೀವೋ, ಯಾವಾಗ ನನಗೆ ದೇವರು ಎಂಬುದಾಗಿ ಆ ಅನುಭವಕ್ಕೆ ಬರ್ತೀವೋ, ಪಾಸ್ಟರ್ ಚರ್ಚ್ ಅಂತ ಬರಬಾರ್ದು, ದೇವರಂತ ಬರಬೇಕು. ಒಂದು ವೇಳೆ ಪ್ರವಾದಿ ಅಲ್ಲಿ ಅವನು ಇವರು ಆ ಬರಬಾರ್ದು, ನಮಗೆ ದೇವರಂತ ಬರಬೇಕು. ಆದರೆ ನಾನು ನನ್ನ ಎದುರಲ್ಲಿ ಕರ್ತನನ್ನು ಇಟ್ಟುಕೊಂಡಿದ್ದೀನಿ. ಆದರೆ ನಮ್ಮ ಎದುರಿನಲ್ಲಿ ಯಾರು ಇಟ್ಕೊಂಡಿದ್ವಿ ಎಂಬುದು ತುಂಬಾ ಇಂಪಾರ್ಟೆಂಟ್. ಆದರೆ ಯಾವ ರೀತಿಯಾಗಿರುವ ಶೋಧನೆಯೋ ಕಷ್ಟವೋ ಹೋರಾಟ ಬಂದರೂ ಕೂಡ ನಾವು ಮೊದಲಾಗಿ ನಮ್ಮನ್ನು ದೇವರ ಬಲದಲ್ಲಿ ದೇವರಲ್ಲಿ ಇದ್ದೀವಿ ಎಂಬುದನ್ನು ತೋರಿಸಬೇಕು. ಅದಕ್ಕೆ ಮೊದಲ ಸಾಕ್ಷಿಯೇ ನಮ್ಮ ಮುಂದೆ ದೇವರಿದ್ದಾರ ಅಂತ. ನೀವು ಬೈಬಲ್ ನೋಡುವ ಸಮಯದಲ್ಲಿ ಈಗ ಯಾರ್ಯಾರು ದೇವರನ್ನ ಮುಂದೆ ತರ್ತಾರೋ ಅವರೆಲ್ಲ ಜಯ ಹೊಂದಿದ್ದಾರೆ. ಅಲ್ಲೇಲೂಯಾ. ಯುದ್ಧಕ್ಕೆ ನೋಡಿ, ಗಿದಿಯೋನು ಹೋಗ್ತಾನೆ, ದೇವರ ಮುಂದೆ ಇಟ್ಕೊಂಡು ಹೋಗ್ತಾನೆ. ದಾವೀದ ಹೋಗ್ತಾನೆ, ಮುಂದೆ ಇಟ್ಕೊಂಡು ಹೋಗ್ತಾನೆ. ದಾನಿಯೇಲ್ ಹೋಗ್ತಾನೆ, ದೇವರ ಮುಂದೆ ಇಟ್ಕೊಂಡು ನಡೀತಾರೆ. ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ನಡೀತಾರೆ, ಅವ್ರು ದೇವರ ಮುಂದೆ ಇಟ್ಟು ನಡೀತಾರೆ. ಇವರೆಲ್ಲ ಶೋಧನೆ ಕಷ್ಟಗಳ ಮಧ್ಯದಲ್ಲಿ ನಡ್ಕೊಂಡವರೇ. ಇವರಲ್ಲಿ ದೇವರು ಇಷ್ಟ ಅದ್ಭುತ ಕಾರ್ಯ ಮಾಡಿ ಕಾರಣ ಹೇಳಿದ್ರೆ, ಅವರು ದೇವರನ್ನ ಯಾವಾಗ ತನ್ನ ಎದುರಲ್ಲಿ ಇಟ್ಕೊಳ್ತಾರೆ. ಈಗ ಇವತ್ತು ದೇವ ಜನರು ಅನೇಕರಲ್ಲಿ ಇಂಥ ಅನುಭವ ಬರಬೇಕು ಎಂಬುದನ್ನ ನಾವು ಪ್ರಯಾಸ ಮಾಡಬೇಕು. ಅಯ್ಯೋ ಅವ್ರ ಕಾದ್ರೆ ಹಂಗೆ, ಈ ನಮ್ಮ ಕಾದ ಹಂಗಲ್ಲ. ಕಾಲ ಯಾವುದೇ ಆಗಲಿ ದೇವರೊಬ್ಬರೇ. ಆ ಕಾಲದಿಂದ ಅದೇ ದೇವರು ಇವತ್ತಿರು, ಅವರಿಗೆ ಮಾಡುವ ದೇವರು ನಮಗಿರುವುದು. ಇದರಲ್ಲಿ ಏನು ದೇವರೇನು ವ್ಯತ್ಯಾಸ? ದೇವರು ಮಾರ್ಪಾಟಲ್ಲ, ದೇವರ ವಾಕ್ಯನೂ ಮಾರ್ಪಾಟವಲ್ಲ. ವಿಶ್ವಾಸವು ಕಾಲಕ್ಕೆ ತಕ್ಕಾಗಿ ಮಾರ್ಪಾಟವಾಗಲ್ಲ, ಮನುಷ್ಯನೇ ಮಾರ್ಪಾಟವಾಗೋದು. ಹಾಗಾದರೆ ನೀವು ಮೊದಲಾಗಿ ನಾವು ನೋಡೋಣ, ಓದಿ ಇನ್ನೊಂದು ವಾಕ್ಯ ಕೂಡ ಓದ್ಬಿಡಿ. ಯಾಕೋಬನ ಬರೆದ ಪತ್ರಿಕೆ 1ನೇ 12ನೇ ವಾಕ್ಯ. ಅಲ್ಲೇಲೂಯಾ. ಯಾಕೆ ಕಷ್ಟ ಬರುತ್ತೆ, ಶೋಧನೆ ಬರುತ್ತೆ, ಅದು ಯಾಕೆ ಬರುತ್ತಂತೆ? ನಮ್ಮನ್ನ ಪರಿಶೋಧಿಸೋದಕ್ಕೆ, ಟೆಸ್ಟ್ ಮಾಡಕ್ಕೆ ಬರುತ್ತಂತೆ. ನನ್ನ ಮಗಳು ಹೆಂಗೆ ನನ್ನ ಕಾಯಿ ವಿಶ್ವಾಸವಾಗಿರ್ತಾರೆ, ಹೆಂಗೆ ಧೈರ್ಯವಾಗಿರ್ತಾರೆ, ಮನುಷ್ಯರಿಂದ ಹೋಗ್ತಾರೋ, ಹಣದಿಂದ ಹೋಗ್ತಾರೋ, ಜನದಿಂದ ಹೋಗ್ತಾರೋ, ಅಥವಾ ಲೋಕದಿಂದ ಹೋಗ್ತಾರೋ, ನನ್ನ ಹಿಂದೆ ಇರ್ತಾರೋ. ಇದು ದೇವರು ನಮ್ಮನ್ನೇ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಇದು ನಾವೇನು ಮಾಡಬೇಕು? ಪಾಸ್ ಆಗಬೇಕು. ತುಂಬ ಜನರು ಈ ಟೆಸ್ಟಲ್ಲಿ ಏನಾಗ್ತಾರೆ? ಫೇಲ್ ಆಗ್ಬಿಡ್ತಾರೆ. ಈಗ ಕಷ್ಟಗಳು ಬಂದಾಗ ಬೈಬಲ್ ಹೇಳ್ತದೆ, ಅದು ನಮ್ಮನ್ನ ದೇವರು ಟೆಸ್ಟ್ ಮಾಡ್ತಾರಂತೆ. ನೀವು ಬೈಬಲ್ ನೋಡ್ಬೋದು, ಅನೇಕರನ್ನು ಕುರಿತು ದೇವರು ಹಿಂಗೆ ಮಾಡ್ತಾರೆ. ಇಸ್ರಾಯೇಲ್ ಜನರನ್ನ ಈಜಿಪ್ಟಿಂದ ಬಿಡಿಸಿ ಬಂದ ಮೇಲೆ ಈಗ ಅವರಿಗೆ ಅನೇಕ ಸಮಯಗಳಲ್ಲಿ ಟೆಸ್ಟ್ ಬರುತ್ತೆ, ಆದರೆ ಎಲ್ಲ ಫೇಲ್ ಆಗ್ಬಿಡ್ತಾರೆ. ಒಂದು ಜಾಗದಲ್ಲಿ ಹೋದರೆ ನೀರಿದೆ, ಆ ಕುಡಿಯೋಕ್ಕೆಲ್ಲ ಕಹಿ ನೀರು ಹಾಕ್ಬಿಡುತ್ತೆ. ಇನ್ನೊಂದು ಜಾಗದಲ್ಲಿ ಬರೀ ಮರಳು ಬೆಟ್ಟ, ನೀರೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನೀರೇ ಇಲ್ಲದಿರುವ ಜಾಗದಲ್ಲಿ ಬಂಡೆಯಿಂದ ನೀರು ಕೊಡಕ್ಕೆ ಒಬ್ಬ ದೇವರಿದ್ದಾರೆ. ಕಹಿಯಾಗಿರುವ ನೀರನ್ನ ಸಿಹಿಯಾಗಿ ಮಾಡಿ ಕುಡಿಯುವಂತೆ ಮಾಡೋಕ್ಕೆ ದೇವರಿದ್ದಾರೆ. ಆದ್ರೆ ಇವರು ಏನ್ ಮಾಡ್ತಾರೆ ಗೊತ್ತಾ? ದೇವರೇ ನಮಗೆ ಸಹಾಯ ಮಾಡಲಿ, ದೇವರು ನಮಗೆ ಕಾಲ ಮಾಡಲಿ ಎಂಬುದಾಗಿ ಹೇಳಿಲ್ಲ. ತಕ್ಷಣ ಅವ್ರು ಯಾರ ಮೇಲೆ ತಿಳ್ಕೊಂತಾರೆ? ಸೇವಕರಾಗಿರೋ ಮೋಶೆ ಮೇಲೆ ತಿಳ್ಕೊಂತಾರೆ. ನೀರಿಲ್ಲದ ಜಾಗದಲ್ಲಿ ಒಂದು ಸಾಯಿಸ ಕರ್ಕೊಂಬಂದೆ ಅಂತಾರೆ. ಸೆಕೆಂಡ್, ಈ ಕೈ ನೀರನ್ನು ಕುಡಿದು ಸಾಯಿಸ್ಬೇಕಂದಿಲ್ಲ, ಮನೇಲಿ ಕರ್ಕೊಂಬಂದ್ಯಾ? ಅರ್ಥ ಮಾಡ್ಕೊಳ್ಳಿ. ದೇವರ ಉದ್ದೇಶ, ದೇವರ ಮಕ್ಕಳು ಯಾರು ನಾಶವಾಗೋದು ದೇವರ ಉದ್ದೇಶ ಅಲ್ಲ. ಯಾರು ಕೆಟ್ಟು ಹೋಗೋದು ದೇವರ ಇಷ್ಟನಲ್ಲ. ಯಾರು ಕಷ್ಟದಲ್ಲಿ ಬಿದ್ದು ನರಳಾಗಿ ಒಂದು ವೇಳೆ ಅವರು ಬಿದ್ದು ಹೋಗೋದಕ್ಕೆ ದೇವರು ಕೈ ಬಿಡೋದು ದೇವರ ಇಷ್ಟನೇ ಅಲ್ಲ.
ಆದರೆ ಜನರು ಇದನ್ನು ಅರ್ತಿಲ್ಲ. ಅದೇ ಪ್ರಕಾರವಾಗಿ ಇವತ್ತು ಏನ್ ಮಾಡ್ತಾರೆ ಜನರು? ಕಷ್ಟ ಬಂತು, ಶೋಧ ಬಂತಂದ್ರೆ ಯಾರಿಗೆ ಆಪೋಸಿಟ್ ಆಗಿರುತ್ತೆ ಗೊತ್ತಾ? ದೇವರಿಗೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವು ಮೊದಲಾಗಿ ದೇವರಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿ. ನೀವು ಯಾವುದೇ ಕಷ್ಟ ಶೋಧ ಬಂದರೂ ದೇವರ ಮುಂದೆ ಇಡ್ರಿ. ಯಾಕಂದ್ರೆ ಅವರೇ ಅಲ್ಲಿ ಮಾರ್ಗವನ್ನು ತೆರೀತಾರೆ. ನಾವು ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ನೀವು ಧ್ಯಾನ ಮಾಡಿ ನೋಡಿ. ಮರಣ ಕಾಡು, ಬೆಟ್ಟ, ಅಲ್ಲೇನಿಲ್ಲ, ಕಂಪ್ಲೀಟ್ ನೀರೇ ಇಲ್ಲ, ಎಲ್ಲಿ ಹೊರತೆಗಳಿಲ್ಲ, ನದಿ ಇಲ್ಲ, ಯಾವ ಕಣ್ಣಿಗೆ ಕಾಣೋ ದೂರದಲ್ಲಿ ಎಲ್ಲಿ ನೀರೇ ಕಾಣಲ್ಲ. ಈಗ 6 ಲಕ್ಷ ಕುಟುಂಬದವರಿಗೆ ನೀರು ಬೇಕು, ಒಬ್ಬರಿಗಿಬ್ಬರಿಗಲ್ಲ. ಟ್ಯಾಂಕಲ್ಲಿ ಲಾರಿಯಲ್ಲಿ ತಗೊಂಬಂದು ತುಂಬಿಸೋಕ್ಕಾಗಲ್ಲ, ಯಾರು ಕುಡಿಯೋಕ್ಕಾಗಲ್ಲ. ಕುಡಿಸೋಕ್ಕಾಗುತ್ತಾ? ಅಷ್ಟು ನೀರು ಎಲ್ಲೇ ತರೋದು? ನೀವು ಅರ್ಥ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಇವರೆಲ್ಲರೂ ಸೇರಿ ಮೋಶೆಗೆ ವಿರುದ್ಧವಾಗಿ ಗುಡುಗುಡ್ತಾರೆ. ಬೈಬಲ್ ಹೇಳ್ತದೆ, ದೇವರು ಅವಾಗ ಹೇಳ್ತಾರೆ, ಅವ್ರು ಯಾಕಪ್ಪ ನಿನ್ನ ಮೇಲೆ ನನ್ನ ಮೇಲೆ ಯಾಕೆ ಗುಡುಗುಡ್ತಾರೆ? ಒಂದು ಕೆಲಸ ಮಾಡು, ಆ ಬಂಡೆಯಿಂದ ಅವ್ರಿಗೆ ನೀರು ಬರುವಂತೆ ಮಾಡಂತ. ದೇವರು ಏನಿಗೆ ರೆಡಿ ಇದ್ದಾರೆ? ಇದು ಟೆಸ್ಟ್ ಮಾಡ್ತಾರೆ. ಏನು ಮಾಡ್ತಾರೆ? ನನಗೆ ವಿರುದ್ಧವಾಗಿರ್ತಾರ, ನನ್ನ ಸೇವಕರು ವಿರುದ್ಧವಾಗಿರ್ತಾರ, ಕಷ್ಟ ಬಂದುಕೊಳ್ಳೆ ಗುಡುಗುಡ್ತಾರ, ವಿರೋಧವಾಗಿ ನಡೀತಾರ ಎಂಬುದಾಗಿ ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟಲ್ಲಿ ಅವ್ರು ಫೇಲ್ ಆಗ್ಬಿಡ್ತಾರೆ. ಸತ್ಯವಾದ ಹೇಳ್ತದೆ, ಅವ್ರು ಪಾಸ್ ಆಗಿದ್ರೆ ಏನಾಗಿರೋದು? ಕಾನಾನ್ ದೇಶ ಹೋಗಿರೋರು, ದೇವ್ರ ವಾಗ್ದಾನ ಆಶೀರ್ವಾದ ಹೊಂದಿಕೊಂಡಿರೋರು. ಆದರೆ ಇವರೇನಾದ್ರು ಅಲ್ಲಿ ಹೋದ ಮುಂದೆ ಸತ್ತೋಗ್ಬಿಡ್ರು. ಹಾಗಾದರೆ ನಾವು ದೇವರನ್ನ, ಸೇವಕರನ್ನ ವಿರುದ್ಧವಾಗಿ ನಾವು ಗುಡುಗುಡಬಾರದು, ಬೇಸರ ಆಗಬಾರ್ದು, ವಿರುದ್ಧವಾಗಿ ನಿಂತ್ಕೊಳ್ಬೇಕು. ಯಾಕಂದ್ರೆ ನಮಗೆ ಯಾವ ಕಾಲದಲ್ಲಿ ಯಾವ ಜಾಗದಲ್ಲಿ ಬೇಕು ದೇವರು ಹೆಂಗ್ ಬೇಕಾದ್ರೆ ಅದ್ಭುತ ಮಾಡ್ತಾರೆ. ದೇವರಿಗೆ ಒಂದು ಕಲ್ ತಗೊಂಡು ಅದ್ಭುತ ಕಾರ್ಯ ಮಾಡಕ್ಕೆ ಬರುತ್ತೆ, ಒಂದು ವಸ್ತು ತಗೊಂಡು ಅದ್ಭುತ ಕಾರ್ಯ ಮಾಡಕ್ಕೆ ಬರುತ್ತೆ. ದೇವರಿಂದ ಅಸಾಧ್ಯವಾದದ್ದು ಏನಿಲ್ಲ. ಆದರೆ ನಾವು ನಮ್ಮನ್ನು ಅರಿಬೇಕು. ಏನಂತ ಅರಿಬೇಕು? ನಮಗೆ ಸಹಾಯ ಮಾಡಲಿಕ್ಕೆ ದೇವರಿದ್ದಾರೆ. ನಮ್ಮ ಯಾವ ಕಾರ್ಯವಾಗಲಿ ಅದನ್ನು ನಮ್ಮ ಜೊತೆಗಿದ್ದು ನಮ್ಮ ನಡೆಸೋದಕ್ಕೆ, ಬಿಡಿಸೋದಕ್ಕೆ, ಸಹಾಯ ಮಾಡಲಿಕ್ಕೆ ದೇವರಿದ್ದಾರೆ ಎಂಬುದಾಗಿರುವ ಆ ಪರಿಪೂರ್ಣವಾಗಿರುವ ಬಲದಲ್ಲಿ ನಾವು ನಿಂತ್ಕೊಳ್ಬೇಕು. ಇದು ದೇವರು ನಮ್ಮ ಹತ್ರ ಇದ್ರು ನೋಡು, ತಕ್ಷಣ ಅವ್ರಿಗೆ ಬೇಕಾಗಿರೋ ವ್ಯಕ್ತಿಗಳು, ಜನರು ಸಹಾಯ ಮಾರ್ಗಕೊಂಡು ಹೋಗ್ಬಿಡ್ತಾರೆ. ಇದರಿಂದ ಏನಾಗುತ್ತಂದ್ರೆ, ದೇವರು ಅವರಿಗೆ ಮಾಡಬೇಕಾದ ಅದ್ಭುತ, ಅವರಿಗೆ ಬೇಕಾಗಿರೋ ವಿಶ್ವಾಸ ಜೀವನ, ಅವರು ದೇವರ ವಾಕ್ಯ ತಕ್ಕಾಗಿ ನಡೆದು ದೇವರಾಜ್ಯ ಎಂಬ ನಿತ್ಯ ಜೀವ ಎಂಬ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ ಮಾರ್ಗ ಇಲ್ಲಿ ಕೆಟ್ಟೋಗುತ್ತೆ. ಈಗ ತುಂಬ ಜನರಿಗೆ ಇದನ್ನು ಹೇಳುವ ಸಮಯದಲ್ಲಿ ಅದು ನಾವು ಹಂಗೆ ಆಗಿಲ್ಲ ಅಂದರೆ ನಾವು ಪರಲೋಕ ರಾಜ್ಯ ಹೋಗಲ್ಲ, ದೇವರ ರಾಜ್ಯಕ್ಕೆ ಹೋಗೋಣ, ನರಕ ತಾನೇ ನಮಗಿರುತ್ತೆ ಎಂಬುದಾಗಿ ಹೇಳುವಾಗ ಅನೇಕರು ಏನು ಮಾಡ್ತಾರೆ? ಅದನ್ನು ಬೇರೆ ಟೈಪ್ ತಗೊಂಡ್ಬಿಡ್ತಾರೆ. ಯಾಕಂದರೆ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಹೋಗದಂತೆ ತಡೆ ಮಾಡೋದಕ್ಕೆ ಬರುವಂತೆ ಇಂಥ ಶೋಧನೆ. ಅದು ಬರೀ ಭೂಮಿಯಲ್ಲಿ ಮಾತ್ರವಲ್ಲ, ನಮ್ಮ ನಿತ್ಯವಾಗಿರುವ ರಾಜ್ಯ ಮೋಕ್ಷಕ್ಕೆ ಹೋಗೋದಕ್ಕೆ ನಮ್ಮ ಏನು ಮಾಡುತ್ತೆ? ತಡೆ ಮಾಡಿಬಿಡುತ್ತೆ. ಇಲ್ಲಿ ಭೂಮಿಯಲ್ಲಿ ಮಾತ್ರವಲ್ಲ, ತುಂಬಾ ಜನ ಅಂದ್ಕೊತಾರೆ ಭೂಮಿಯಲ್ಲಿ ಹೆಂಗ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ. ಅಡ್ಜಸ್ಟ್ ಮಾಡ್ಕೋಬಹುದು, ಆದರೆ ಪರಲೋಕ ರಾಜ್ಯಕ್ಕೆ ಹೋಗೋದು ಮಾತ್ರ ಅಡ್ಜಸ್ಟ್ಮೆಂಟ್ ಇಲ್ಲ. ನೀವು ಸತ್ಯವಾಗಿ ನೋಡಿ, ಇದನ್ನು ಕುರಿತು ಬೈಬಲ್ ಹೇಳ್ತಾರೆ, 2 ಭಾಗದಲ್ಲಿ ಬರೆಯಲ್ಪಡಿದೆ. ಮೊದಲಾಗಿರುವ ಒಂದು ಭಾಗ ಓದೋಣ. ಎಕ್ಸಡಸ್, ವಿಮೋಚನೆ ಕಾಂಡ 17ನೇ ಅಧ್ಯಾಯ 6ನೇ ವಾಕ್ಯ. ಮೋಶೆ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. ಇಸ್ರಾಯೇಲ್ಯರು ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಕರ್ತನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ, ನೋಡಿ, ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂಬುದನ್ನು ಕರ್ತನನ್ನು ಅಲ್ಲಿ ಪರೀಕ್ಷಿಸಿದ್ರಿಂದ
ಮೋಶೆ ಆಸ್ಥಾನಕ್ಕೆ ಮಸ್ಸಾ ಮಸ್ಸಾ ಎಂದರು. ಎಂದು ಅವರು ವಿವಾದ ಮಾಡಿದ್ದರಿಂದ ಅಲ್ಲೆಲ್ಲಯ್ಯ ನೀವು ಗಮನಿಸಿ ನೋಡಿ, ಬಾಯ್ಬಲ್ ಏನು ಹೇಳ್ತೆ, ತಿರ್ಗಿ ಆ ಪದವನ್ನು ಓದಮ್ಮ. ಇಸ್ರಾಯೇಲ್ಯರು ಹಾ. ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಹಾ. ಕರ್ತನನ್ನು ಅಲ್ಲಿ ಹಾ. ಪರೀಕ್ಷಿಸಿದ್ದರಿಂದ ಹಾ, ನೋಡಿ. ಮೋಶೆಯ ಸ್ಥಳಕ್ಕೆ ಅಂದ್ರೆ ಇಲ್ಲಿ ದೇವರು ನಮ್ಮ ಜೊತೆ ಇದ್ದಾರೋ ಇಲ್ವೋ ಎಂಬುದನ್ನ ಜನರು ಪರೀಕ್ಷೆ ಮಾಡ್ತಾರೆ. ಬಾಯ್ಬಲ್ ಹೇಳ್ತದೆ, ದೇವರು ನಾವೇನ್ ಮಾಡಬಾರ್ದು, ಪರೀಕ್ಷೆ ಮಾಡಬಾರ್ದು. ನೋಡಿ, ನೀವು ಬಾಯ್ಬಲ್ ನೋಡುವ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ದೇವ್ರು ನಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ಇರ್ತಾರೆ. ಅದಕ್ಕೆ ದರ್ಶನ ಬೇಡ, ಯಾರು ತೋರಿಸೋದು ಬೇಡ, ಅದು ನಮ್ಮ ಕಣ್ಣಿಗೆ ಕಾಣೋದು ಬೇಡ. ನಾವು ಆ ಕಾಣಬೇಕೆಂಬುದಾಗಿ ನಾವು ಪ್ರಯಾಸ ಪಡಬಾರ್ದು. ಯಾಕಂದ್ರೆ ಎದುರು ಬೇಡ ಮಗನೇ ಅಂತ ಹೇಳಿದ್ರೆ ದೇವ್ರು ನಮ್ಮ ಜೊತೆಗಿದ್ದಾರೆ. ನಾನು ನಿನಗೆ ಸಹಾಯ ಮಾಡ್ತೇನೆ ಅಂದ್ರೆ ದೇವ್ರು ನಮ್ಮ ಜೊತೆಗಿರ್ತಾರೆ ಅಂತ. ಅವ್ರು ಹೆಂಗಿದ್ದಾರೆ ನೋಡಿಲ್ವಲ್ಲ, ಗೊತ್ತಿಲ್ವಲ್ಲ, ಇದ್ದಾರೆ ಎಂಬುದು ನಮ್ಗೆ ಹೆಂಗ್ ಗೊತ್ತು? ಈ ಪ್ರಶ್ನೆ ಯಾವುದು ನಮ್ಮಲ್ಲಿ ಬರಲೇಬಾರದು. ಇದನ್ನೇ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, ಮತ್ತೊಂದು ಸಾರಿ ಅದೇ ಪದ ಓದು. ಇಸ್ರಾಯೇಲರು ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾರೋ ಇಲ್ವೋ ಎಂದು ಅಲ್ಲಿ ಕರ್ತನನ್ನು ಪರೀಕ್ಷೆ ಮಾಡ್ತಾರೆ. ಯಾರನ್ನು ಪರೀಕ್ಷೆ ಮಾಡ್ಬೇಕು ಗೊತ್ತಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಬೇಕು. ನಮ್ಮಲ್ಲಿ ವಿಶ್ವಾಸ ಇದೆಯಾ ಇಲ್ಲ ಅಂತ, ನಾವು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ, ನಾವು ಸರಿಯಾಗಿ ಪ್ರಾರ್ಥನೆ, ವಿಶ್ವಾಸ, ಭಕ್ತಿ ನಾವು ಇರ್ಬೇಕಂತ ಕರೆಕ್ಟ್ ಆಗಿದ್ರೆ ನಮ್ಮನ್ನು ನೋಡ್ಕೋಬೇಕು ಹೊರತು ಯಾರು ನೋಡ್ಬಾರ್ದು. ಆ ದೇವ್ರು ಇದ್ದಾರಾ ಇಲ್ವಾ, ಮಾಡ್ತಾರಾ ಇಲ್ವಾ, ಆಗುತ್ತಾ ಇಲ್ವಾ. ಈ ಕೆಲಸ ಹೇಳ್ತಾ ಫಾಸ್ಟೇ ಇದಾಗುತ್ತೆ ಇಲ್ವೋ, ಇದು ನಡೀತಾ ಇಲ್ವೋ, ಈ ಗುಣನೇ ಬರಬಾರ್ದು. ದೇವರು ನಾವು ನಡೆದ್ರೆ, ನಾವು ದೇವರ ಮಕ್ಕಳಾಗಿದ್ದರೆ, ನಾವು ಮೋಶೆ ಆಗಿರುವ ದೇವರ ಸೇವಕರ ಮಾತನ್ನು ಕೇಳಿ ನಡೆಯುವಂತವರಾಗಿದ್ದರೆ, ಜನರು ಹೇಳ್ತಾರೆ, ದೇವರು ಹೇಳ್ತಾರೆ, ನೀವು ಯಾರು ನೋಡಿ ಹೆದರಬೇಡ್ರಿ, ನಾನು ನಿಮ್ಮ ಸ್ಥಳ ಇರ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ, ನಿಮ್ಮನ್ನ 6 ಜನ ಅರಿಯುವಂತ ಆ ಕಾನಾನ್ ದೇಶಕ್ಕೆ ನಡೆಸುವಂತ ದೇವರು ನಾನು. ಮನುಷ್ಯರಿಗೆ ಹೆದರಬೇಡ್ರಿ, ವಿರೋಧಿಗಳಿಗೆ ಹೆದರಬೇಡ್ರಿ, ದೇಶಕ್ಕೆ ಹೆದರಬೇಡ್ರಿ. ಇದೆಲ್ಲ ಹೇಳಿದ್ದಾರೆ. ಇದನ್ನು ಹೇಳಿದ್ರು ಏನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ ಅವರು? ಇದಾರ ಇಲ್ವೋ, ಮಾಡ್ತಾರ ಇಲ್ವೋ, ಬರ್ತಾರ ಇಲ್ವೋ. ಸೊ ನಾವು ಅನೇಕ ಸಮಯದಲ್ಲಿ ದೇವರನ್ನ ಪರೀಕ್ಷೆ ಮಾಡುವವರಾಗ್ಬಿಟ್ವಿ. ಆದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಹೊರತು ನೀನು ನಮ್ಮನ್ನ ಪರೀಕ್ಷೆ ಮಾಡಬಾರ್ದು. ಇವತ್ತು ಉಲ್ಟಾ ಯಾರ್ಯಾರನ್ನ ಪರೀಕ್ಷೆ ಮಾಡ್ತಾರೆ ಹೇಳ್ರಿ? ದೇವರು ನಮ್ಮನ್ನು ನಡೆಸ್ತಾರ ಇಲ್ವಾ, ಆಗುತ್ತಾ ಇಲ್ವಾ, ಇಲ್ಲ ಈಗ ಮಾಡಿದ್ರೆ ಅದಂಗೆ ನಡೀತಾ ಇಲ್ವಾ. ನೀವು ಮಾಡಿ, ನೀವು ದೇವ್ರ ವಾಕ್ಯ ನಡೆದ್ರೆ, ದೇವ್ರ ವಾಕ್ಯ ಹೇಳಿದ್ರೆ ಗೊತ್ತಾ, ನೀನು ದೇವ್ರ ವಾಕ್ಯವೋ, ಉಪದೇಶವೋ, ನಿಯಮವೋ, ನಿನಗಿಟ್ಟುವ ರಕ್ಷಣೆಯೋ, ನೀನಿಟ್ಟ ಜಾಗದಲ್ಲಿಯೋ, ದೇವರಲ್ಲಿಯೋ ಭಕ್ತರು ಕರೆಕ್ಟಾಗಿದ್ರೆ ನಿನಗೆ ಯಾವ್ಯಾವ ದಿನಕ್ಕೆ ಯಾವ್ಯಾವ ಸಮಯಕ್ಕೆ ಏನೇನು ಆಗ್ಬೇಕಂಬುದು ಕರೆಕ್ಟಾಗಿ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಇವರೇನು ಮಾಡೋದು ಗೊತ್ತಾ, ಆಗುತ್ತಾ ಇಲ್ವಾ, ಹಿಂಗೆ ಆದ್ರೆ ಆಗ್ಬೋದಾ ಇಲ್ವಾ. ಇದುವೇ ದೇವರಿಗೆ ಇಷ್ಟದ ಒಂದು ವಿಷಯ. ದೇವರ ಬಲವನ್ನು ಆಧಾರ ಮಾಡಿಕೊಂಡು ಹಿಂಗೆ ಕೇಳೋಣ. ಉದಾಹರಣವಾಗಿ ಈ ಮಕ್ಕಳ ಹತ್ರ ನಿನಗೆ ಅದು ಸಿಕ್ಕುತ್ತಾ ಇದು ಸಿಕ್ಕುತ್ತಾ ಅಂತ ಇನ್ನೊಂದು ಮಕ್ಕಳಿಗೆ ಹೇಳ್ತಾರೆ ಅಂತ ಇಟ್ಕೊ. ಅದು ಏನು ಗೊತ್ತಾ, ಬಿಡು ನಮ್ಮ ಅಪ್ಪ ನಮಗೆಲ್ಲ ಕೊಡಿಸ್ತಾರೆ. ಏನ ಈಗ ನೋಡಿ, ನಿಮ್ಮಪ್ಪ ಇದೆಲ್ಲ ಕೊಡಿಸ್ತಾರೆ, ಅದೆಲ್ಲ ಕೊಡಿಸ್ತಾರೆ ನೋಡಿ ಅಂತಂದರೆ, ಬಿಡು ನಮ್ಮ ಕೂಡ ನಮ್ಮ ಅಪ್ಪ ಇದೆಲ್ಲ ಕೊಡಿಸ್ತಾರೆ, ನಿಮ್ಮ ಮಾತು ಕೊಡಿಸ್ತಾರೆ. ಯಾರು ಹೇಳ್ತಾರೆ? ಹೇಳ್ತಾರಲ್ಲ, ಇದೇ ಮಾತು ವಿಶ್ವಾಸ ಹೇಳ್ತಾರೆ ಕೇಳ್ತಾರೆ. ಇನ್ನೊಂದು ಧರ್ಮೋಪದೇಶ ಕಾಂಡ 8:15 ವಾಕ್ಯ ಓದು. ಆತ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷೆ ಮಾಡಿದ ಮೇಲೆ ನಿಮಗೆ ಅಲ್ಲೇಲುಯ್ಯ ಏನ್ ತೀರ್ಮಾನ ಇದೆ? ಇನ್ನೂ ನಿಮ್ಮನ್ನ ಮೇಲಕ್ಕೆ ಎತ್ತಿ ಘನಪಡಿಸಿ ಆಶ್ವಾಸಿಸಬೇಕಂತ ದೇವರಿಗೆ ಒಂದು ತೀರ್ಮಾನ ಇದಂತೆ. ಆದರೆ ಉದ್ದೇಶಪೂರ್ವಕವಾಗಿ ದೇವ್ರ ಮಕ್ಕಳು ಏನ್ ಬರ್ತದೆ? ಕಷ್ಟ ಬರುತ್ತೆ. ಈಗ ಹಣ ಕಷ್ಟ ಬರುತ್ತೆ, ಸಾಲ ಬರುತ್ತೆ, ವ್ಯಾಧಿ ಬರುತ್ತೆ. ಇದೆಲ್ಲ ಯಾಕೆ ಬರ್ತಾ ಇದೆ ಗೊತ್ತಾ? ನೀವು ದೇವರಿಗೆ ಎಷ್ಟು ಕೊಡ್ತೀರಿ, ನೀವು ದೇವ್ರ ಮಾತು ಹೆಂಗ್ ಕೇಳ್ತೀರಿ, ದೇವರನ್ನ ಹೆಂಗೆ ಮುಂದೆ ಇಟ್ಕೊಳ್ತೀರಿ,
ದೇವ್ರ ಇದೆಲ್ಲ ನಮ್ಮನ್ನು ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಇದರಲ್ಲಿ ತುಂಬ ಜನ ಏನಾಗ್ತಾರೆ, ಸೋತೋಗ್ತಾರೆ. ಅವಾಗ ಯಾರ ಹತ್ರ ಹೋಗ್ಬಿಡ್ತಾರೆ, ಜನದಿಂದ ಹಣದಿಂದ ಹೋಗ್ಬಿಡ್ತಾರೆ. ಆ ಸಮಯಗಳಲ್ಲಿ ನನಗೆ ದೇವರ ಸಾಕು, ದೇವರ ವಾಕ್ಯ ಸಾಕು, ದೇವರ ಸೇವನೆ ಹೇಳುವಂತ ಉಪದೇಶ ನಮಗೆ ಸಾಕು, ನಮ್ಮನ್ನು ದೇವರು ಹಿಂಗೆ ಇತ್ತು, ದೇವರು ನಮ್ಮನ್ನು ನಡೆಸೋದಕ್ಕೆ ಶಕ್ತರಾಗಿದ್ದಾರೆ ಎಂಬುದಾಗಿ ಯಾರು ನಿಲ್ತಾರೋ ಅವರನ್ನ ಮೇಲಕ್ಕೆ ತಂದು ಆಶೀರ್ವದಿಸೋದಕ್ಕೆ ದೇವರು ತೀರ್ಮಾನ ಇಟ್ಟಿದ್ದಾರೆ. ದೇವರಿಗೆ ಯೋಜನೆ ಏನು, ದೇವರ ಮಕ್ಕಳಿಗೆ ಶೋಧನೆ ಬರುವಾಗ ಅವ್ರು ಕೂತ್ಕೊಂಡು ಮರಿ ನಿದ್ದೆ ಮಾಡಲ್ಲ. ಇಸ್ರಾಯೇಲನ ಕಾಯುವಾತನು ತೂಕಡಿಸೋದಿಲ್ಲ. ಅದರ ಅರ್ಥ ಏನು, ನಮಗೆ ಕಷ್ಟ ಬರ್ತಾ ಇದೆ, ನಮಗೆ ಸಂಕಟ ಇದೆ, ಶೋಧನೆ ಇದೆ, ಈಗ ನಮಗೆ ಕಾಯುವಾಗ ಸಹಾಯಕ್ಕೆ ಒಬ್ಬರು ಬೇಕು. ಈಗ ಅವ್ರು ಹೋಗಿ ಅಲ್ಲಿ ನಿದ್ದೆ ಮಾಡ್ತಾರಾ? 121ನೇ ಕೀರ್ತನೆಯಲ್ಲಿ ಏನು ಹೇಳ್ತಾರೆ, ಇಸ್ರಾಯೇಲನ್ನು ಕಾಯುವಾತನು ತೂಗಳಿಸೋದಿಲ್ಲ, ನಿದ್ರಿಸೋದಿಲ್ಲ. ನೋಡ್ರಿ, ಆದರೆ ದೇವರು ನಮ್ಮನ್ನು ಮರೆತು ಬಿಟ್ಟು ಈಗ ನಮ್ಮನ್ನ ನೆನೆಸದ ರೀತಿಯಲ್ಲಿ ನಮ್ಮನ್ನು ಕೈ ಬಿಡುವ ದೇವರಲ್ಲ. ಆದರೆ ಅದಕ್ಕೆ ಅವನು ಹೇಳ್ತಾನೆ ಅಲ್ಲಿ 121ನೇ ಕೀರ್ತನೆ ಮೊದಲನೇ ವಾಕ್ಯದಲ್ಲಿ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? ಅದು ಆಕಾಶ ಭೂಮಿ ಉಂಟು ಮಾಡಿದ ದೇವರಿಂದ ಬರುತ್ತೆ. ಯಾಕಂದ್ರೆ ನನ್ನ ದೇವರು ತೂಗಳಿಸೋದಿಲ್ಲ, ನಿದ್ರಿಸೋದಿಲ್ಲ. ಈಗ ದೇವ ಜನರು ನನ್ನನ್ನು ಮರೆತು ನನ್ನನ್ನು ಕಷ್ಟದಲ್ಲಿ ಬಿಟ್ಟು ದೇವರು ಹೋಗಿ ಸಮಾಧಾನವಾಗಿರಲ್ಲ. ಈ ಅನುಭವ ಯಾವಾಗ ನಿಮ್ಮಲ್ಲಿ ಬರುತ್ತೋ ಆವಾಗ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ದೇವರ ಬಲದಲ್ಲಿದ್ದೀರಿ. ಆಗ ನೀವು ದೇವರ ಬಲದಲ್ಲಿ ಕರೆಕ್ಟಾಗಿದ್ದೀರಿ ಅಂತ ಅರ್ಥ. ಆ ದೇವರ ಬಲದಲ್ಲಿದ್ದರೆ ನಿಮ್ಮನ್ನ ದೇವರಿಂದ, ದೇವರ ಪ್ರೀತಿಯಿಂದ, ದೇವರ ಕೊಡುವ ಆಶೀರ್ವಾದದಿಂದ ದೇವರು ನಿಮ್ಮನ್ನು ಬಿಡಿಸಿ ಮೇಲೆ ತಗೊಂಡೋಗಿ ಇರ್ಬೇಕಂತ ಆಸೆ ಇಟ್ಟಿದ್ದಾರೆ ನೋಡಿ. ಅದನ್ನ ಯಾರು ತಪ್ಪಿಸಕ್ಕೆ ಆಗಲ್ಲ. ಆದರೆ ಇವುಗಳನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಸತ್ಯವಾದ ಬರ್ತದೆ, ನಾವು ಮೊದಲಾಗಿ ಶೋಧನೆ ಬರುವಾಗ ನಮ್ಮನ್ನು ಪರೀಕ್ಷೆ ಮಾಡಿ ನಮ್ಮನ್ನು ಮೇಲಕ್ಕೆ ತಂದು ಇನ್ನೂ ಜನರ ಮಧ್ಯದಲ್ಲಿ ಇನ್ನೂ ಮೇಲಕ್ಕೆ ತಂದು ಅವರ ಆಶ್ವಾಸಕ್ಕೆ ದೇವರು ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಅದನ್ನೇ ಧರ್ಮೋಪದೇಶ ಕಾಂಡ 8:15 ವಾಕ್ಯದಲ್ಲಿ ಏನು ಹೇಳ್ತಾರೆ ಓದಿ, ಆತ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷೆ ಮಾಡಿದ ಮೇಲೆ ನಿಮಗೆ ಮೇಲನ್ನು ಉಂಟು ಮಾಡ್ತಾರೆ. ಪ್ರೈಸಲೋ, ನೀವು ಮೇಲಾಗ್ವಿ, ಕೀಳಾಗಲ್ಲ. ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಬಿಡಿಸಿ ಸಹಾಯಕ್ಕೆ ಉನ್ನತವಾಗಿ ಸ್ಥಾನ ಇಡ್ತಾರೆ. ಈ ಮೇಲಾಗುವ ಅನುಭವವನ್ನ ದೇವ್ ತನ್ನ ಜನಕ್ಕೆ ಇಟ್ಟಿದ. ಅದು ಗುರಿ ನಾವೇನ್ ಮಾಡ್ತೀವಿ ಗೊತ್ತಾ, ಆ ಸಮಯದಲ್ಲಿ ದೇವರಲ್ಲಿ ದೇವರ ಮೋಶೆ ಆಗಿರುವ ದೇವರ ಸೇವೆಗಳಿರುವ ಮಾತಿನಲ್ಲಿ ಉಪದೇಶ ನಾವು ನಿಲ್ಲದೆ ಮಾಡ್ತೇವೆ. ಮನುಷ್ಯ ಮಾತು ಕೇಳಿ ತಪ್ಪು ದಾರಿ ತಪ್ಪು ಹೋಗ್ಬಿಡ್ತೀವಿ. ಅದಕ್ಕೆ ಅನೇಕ ಸಮಯಗಳಲ್ಲಿ ನಮ್ಮನ್ನು ಮೇಲಕ್ಕೆ ತರಬೇಕು ದೇವರು ಪ್ರಯಾಸ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಇನ್ನು ಎಡವುತ್ತಾ ಇದ್ದೀವಿ. ಅದಕ್ಕೆ ಸತ್ಯವಾದಂತದೆ ನೋಡಿ. ಮುಂದೆ ನೋಡಿ, ಈ ಲೋಕದ ಪಾಪ ಶಾಪಕ್ಕೆ ಒಳಪಟ್ಟಿರುವ ನಿಮ್ಮನ್ನು ಬಿಡಿಸಿ ಮಕ್ಕಳೆಂಬ ಸ್ಥಾನಕ್ಕೆ ನಿಮ್ಮ ತಂದಿರೋದು ಇದಕ್ಕೆ. ಆದರೆ ನೀವು ಲೋಕದವರಾಗಿ ಲೋಕದ ಜೀವಿತದಲ್ಲಿ ಇದ್ದಾಗ, ಪಾಪಿಗಳಾಗಿದ್ದಾಗ ನಿಮ್ಮನ್ನು ದೇವರು ಪ್ರೀತಿಸಿ ನಿಮ್ಮನ್ನು ರಕ್ಷಿಸಿ ದೇವರ ಮಕ್ಕಳಾಗಿ ತಂದು ದೇವರು ಸಭೆಯಿಟ್ಟು ಅದಕ್ಕೇನೆ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಅಸಾಧ್ಯವಾಗಿರುವ ಸ್ಥಳ, ಅಸಾಧ್ಯವಾಗಿರುವ ಕಾರ್ಯ, ಅಸಾಧ್ಯವಾಗಿರುವ ವ್ಯಕ್ತಿ, ಅಸಾಧ್ಯವಾಗಿರುವ ಜೀವನ, ಅಸಾಧ್ಯವಾಗಿರುವಂತಹ ಜನರ ಮಧ್ಯೆ ಕೆಡುಕರ ಮಧ್ಯೆ ಕೂಡ ನಮ್ಮನ್ನು ಬಿಡಿಸಿ ನಮಗೆ ಸಹಾಯ ಮಾಡಲಿಕ್ಕೆ ದೇವರು ಒಳ್ಳೆಯವರಾಗಿದ್ದಾರೆ. ಅಲ್ಲ, ನಮ್ಮ ವಿಶ್ವಾಸ, ನಮ್ಮ ಪ್ರಾರ್ಥನೆ, ನಮ್ಮ ಬಲ ನಮ್ಮ ದೇವರಾಗಿರುವ ಕರ್ತನಲ್ಲಿ ಇರಬೇಕು. ಹಾಗಾದರೆ ನೀವು ಕರ್ತನಲ್ಲಿ ಆತನ ಅತ್ಯಂತವಾಗಿರುವ ಬಲದಲ್ಲಿ ನೀವು ನಿಂತುಕೊಳ್ಳುವಾಗ ದೇವರು ಹೇಳ್ತಾರೆ, ನಿಮಗೆ ಬೇಕಾಗಿರುವ ಸಹಾಯವು ಕಾರ್ಯವೆಲ್ಲವೂ ಸರ್ವಶಕ್ತರಾಗಿ ದೇವರು ಅದನ್ನು ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಈ ಸಮಯದಲ್ಲಿ ನಮ್ಮನ್ನು ಪರಿಶೋಧನೆ ಮಾಡೋಣ. ಇನ್ನೊಂದು ವಾಕ್ಯ ಕೂಡ ಓದಿ. ಯೆಶಾಯ ಪ್ರವಾದಿ ಪುಸ್ತಕವು 41:21 ವಾಕ್ಯ. ಯಾಕೋಬರ ಅರಸನಾದ ಕರ್ತನು ಹೀಗನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ. ನೋಡಿ, ನಿಮ್ಮ ವ್ಯಾಜ್ಯವು ಹೊರಗೆ ಬರಲಿ. ನಿಮ್ಮ
ನಿಮ್ಮ ಬಲವಾಗಿರುವ ನ್ಯಾಯಗಳನ್ನೇನು ಮಾಡ್ರಿ, ತೋರ್ಪಡಿಸಿರಿ. ತೋರಿಸಿ ನೋಡೋಣ. ನೀವು ದೇವರಿಗೆ ನಡೆಯೋದು ಹೆಂಗೆ, ದೇವರ ಮಾರ್ಗದಲ್ಲಿ ಕೊಡುವುದು ಹೆಂಗೆ, ದೇವರ ವಾಕ್ಯವನ್ನು ಕೇಳಿ ನಡೆಯುವುದು ಹೇಗೆ, ನಾನಿಟ್ಟ ರಕ್ಷಣೆ ವಿಶ್ವಾಸ ಸಭೆಯಲ್ಲಿ ಉತ್ತಮರಾಗಿ ನಂಬಿಕೆ ಸಿಗುವುದು ಹೇಗೆ, ಇದರಲ್ಲಿ ಏನು ಮಾಡಿ ನ್ಯಾಯ ತೋರಿಸಿ. ನೀವು ನಿಮ್ಮ ಜೀವನದ ಕಾರ್ಯವನ್ನು ತೋರಿಸಿರಿ. ಯಾಕಂದ್ರೆ ಆ ವಾಕ್ಯವನ್ನು ತಿರುಗಿ ಓದೋಣ. ಯಾಕೋಬ್ಯರ ಅರಸನಾದ ಯಾಕೋಬನ ಅರಸನಾಗಿರುವಂತ ಕರ್ತನು ಕರ್ತನು ಹೀಗನ್ನುತ್ತಾನೆ, ಈಗನ್ನುತ್ತಾರೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ. ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ. ಪ್ರೈಸಲೋ, ಏನ್ ಬರ್ಲಿ? ನಿಮ್ಮ ವ್ಯಾಜ್ಯವು. ದೇವರೇ, ನಾವು ಹಿಂಗೆ ನಡೀತಾ ಇದೀವಲ್ಲ, ನಾವು ಹಿಂಗೆ ಜೀವನ ಮಾಡ್ತಾ ಇದೀವಲ್ಲ, ನಮ್ಮ ವಿಶ್ವಾಸ ಹೆಂಗಿದೆಯಲ್ಲ, ನಮ್ಮ ಪ್ರಾರ್ಥನೆ ಹೆಂಗಿದೆಯಲ್ಲ, ನಾವು ಸಭೆಯಲ್ಲಿ ಹೆಂಗಿದೀವಲ್ಲ, ನಾವು ನಿನ್ನ ವಾಕ್ಯವನ್ನು ಬಿಟ್ಟು ಎಡಕ್ ಬಲಕ್ಕೆ ಹೋಗದೊಳಗೆ, ಹೀಗೆ ನಮ್ಮ ವ್ಯಾಜ್ಯವನ್ನು ಯಾರ ಮುಂದೆ ತರಬೇಕು? ಹೊರಗೆ ತರಬೇಕು. ಅದನ್ನು ಬಿಟ್ಟುಬಿಟ್ಟು ನಾವೇನು ತರ್ತೀವಿ? ವಿರೋಧ, ಕೋಪ, ರೋಷ, ಅಗೆತನ ಇದೆಲ್ಲ ತಂದು ಇವತ್ತು ತುಂಬ ಜನ ಏನಾಗ್ತಾರೆ? ದೇವರ ಕೋಪಕ್ಕೆ ಗುರಿ ಆಗ್ತಾರೆ. ದೇವರು ಹೇಳ್ತಾರೆ, ನಿಮ್ಮ ವ್ಯಾಜ್ಯವನ್ನು ಹೊರಗೆ ತರ್ರಿ. ನಿಮ್ಮ ಬಲವಾದ ನಿಮ್ಮ ಬಲವಾಗಿರುವ ನ್ಯಾಯ ನ್ಯಾಯಗಳನ್ನು ತೋರ್ಪಡಿಸಿರಿ. ಅಂದರೆ ನಿಮ್ಮಲ್ಲಿ ಬಲವಾಗಿರುವ ನ್ಯಾಯವೇನು? ನಾನು ನನ್ನ ದೇವರನ್ನು ಬಿಟ್ಟು, ನನ್ನ ಸಭೆಯನ್ನು ಬಿಟ್ಟು, ನನ್ನ ಉಪದೇಶವನ್ನು ಬಿಟ್ಟು, ನನ್ನ ಸೇವಗಳನ್ನು ಬಿಟ್ಟು, ನಾವು ಒಂದು ರಕ್ಷಣೆ ಮಾರ್ಗವನ್ನು ಬಿಟ್ಟು, ನಮಗೆ ಕೊಟ್ಟ ರಕ್ಷಣೆ ಈ ಮಾರ್ಗ ಬಿಟ್ಟು ನಾವು ಯಾವ್ದು ಮಾಡ್ತಾ ಇದ್ದೀವಿ ದೇವರು ಎಂಬುದಾಗಿ ನಮ್ಮ ನ್ಯಾಯವನ್ನು ಏನು ಮಾಡ್ಬೇಕಂತೆ? ತೋರ್ಪಡಿಸಿರಿ. ತೋರ್ಪಡಿಸಬೇಕು. ದೇವರು ಹೇಳ್ತಾರೆ, ನೀವು ತೋರ್ಪಡಿಸಿರಿ. ಅದು ನಿಮ್ಮನ್ನ ಎಷ್ಟೇ ಶೋಧನೆ ಬಂದರೂ ಕೂಡ ನಿಮ್ಮನ್ನ ತಪ್ಪಿಸೋದಕ್ಕೆ ಮಾರ್ಗವಾಗುತ್ತೆ. ಹಾಗಾದ್ರೆ ಸತ್ಯವೇದ ಹೇಳ್ತದೆ, ನಮಗೆ ಶೋಧನೆಗಳು ಬರುವುದು ನಮ್ಮನ್ನ ಟೆಸ್ಟ್ ಮಾಡಿ ನಮ್ಮನ್ನ ಆಶೀರ್ವಾದದಲ್ಲಿ ಮೇಲಕ್ಕೆ ತಂದು ಘನಪಡಿಸೋದು ದೇವರು ನಮಗೊಂದು ತೀರ್ಮಾನ ಇಟ್ಟುಕೊಂಡು ಇದಕ್ಕೆಲ್ಲ ದೇವರು ಏನು ಮಾಡಿದ್ದಾರೆ? ಪರ್ಮಿಷನ್ ಕೊಟ್ಟಿದ್ದಾರೆ. ಆಗ ನಾವೇನು ಮಾಡ್ತೀವಿ ಗೊತ್ತಾ? ಇದು ಮರ್ತುಬಿಟ್ಟು, ದೇವರ ಆಲಯ ಮರ್ತುಬಿಟ್ಟು, ಪ್ರಾರ್ಥನೆ ಮರ್ತುಬಿಟ್ಟು, ದೇವರ ಸನ್ನಿಧಿ ಇರೋದು ಮರ್ತುಬಿಟ್ಟು, ದೇವರ ಸೇವರಲ್ಲಿ ಮರ್ತುಬಿಟ್ಟು ನಾವು ಕಂಡವದಿಂದ ತಿರುಗಾಡಿ ದೇವರ ಕೋಪಕ್ಕೆ ಶಾಪಕ್ಕೆ ಗುರಿ ಆಗ್ತೀವಿ. ಅದಕ್ಕೆ ಸತ್ಯವೇದ ಹೇಳ್ತದೆ, ನೀವು ಅನುಭವಿಸಿರುವ ಕಷ್ಟವನ್ನು ಕುರಿತು ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ನಿಮ್ಮನ್ನ ದುಷ್ಪ್ರೇರಣೆಗೆ ಒಳಪಡಿಸುವ ರೀತಿಯಲ್ಲಿ ಸೈತಾನನು ನಿಮ್ಮಲ್ಲಿ ಆ, ಕೆಲವರನ್ನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಸೆರೆಮನೆ ಒಳಗೆ ಹಾಕ್ತಾನೆ, ವಂಚಿಸಿ ಮೋಸ ನೀವು ಹುಷಾರಾಗಿರೋ. ಮತ್ತು 10 ದಿವಸಗಳ ತನಕ ಆದ್ರೆ ನಿಮಗೆ ಯಾವ ಶೋಧನೆ ಬಂದ್ರು ಅದು ಕೆಲವು ದಿನನೇ ಇರೋ. 10 ದಿವಸಗಳ ತನಕ ಅದ್ರ ಮೇಲೆ ನಾನು ನಿಮ್ಮ ಹತ್ರ ಇರ್ಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ಅದು ನಿಮ್ಮನ್ನು ಕಳಿಸಕ್ಕೆ ನಾನು ಅವಕಾಶ ಕೊಡೋಲ್ಲ. ಯಾಕಂದ್ರೆ ನಾನು ಜಯ ಕೊಡೋ ದೇವರು ನಿನ್ನ ಕಾಗಿರ್ತೀನಿ. ನೀನು ಸಾಯಬೇಕಾದರೂ ಆದರೆ ನೀನೇನು ತೀರ್ಮಾನ ತೆಗೆದುಕೊಳ್ಬೇಕು? ನನ್ನ ಮರಣ ಪರ್ಯಂತ ನನ್ನ ಪ್ರಾಣ ಇರುವವರಿಗೂ ನನಗೆ ದೇವರು ಕೊಟ್ಟ ರಕ್ಷಣೆ ಆಗಲಿ, ಸಭೆಯಾಗಲಿ, ವಿಶ್ವಾಸವಾಗಲಿ, ಪ್ರಾರ್ಥನೆ ಆಗಲಿ, ಆರಾಧನೆ ಆಗಲಿ, ದೇವರಿಗೆ ಕೊಡುವುದಾಗಲಿ, ದೇವರ ವಾಕ್ಯ ನಡೆಯುವುದಾಗಲಿ, ನಾನು ಯಾವತ್ತಿಗೂ ದೇವರ ಮುಂದೆ ದೋಷಿ ಎಂಬುದಾಗಿ ನಾನು ನಿಲ್ಲಬಾರದು. ದೇವರೇ, ನಿನ್ನಲ್ಲಿ, ನಿನ್ನ ವಾಕ್ಯದಲ್ಲಿ, ನಿನ್ನ ಬಲದಲ್ಲಿ ನಾನು ಇದ್ದೀನಿ ಎಂಬುದನ್ನ ವ್ಯಾಜ್ಯ ಮಾಡುವಂತ ದೇವರ ಮಕ್ಕಳಾಗಿ ನಾವು ಇರಬೇಕೆಂಬುದು ದೇವರು ಇಷ್ಟಪಡ್ತಾರೆ. ಈ ಅನುಭವ ಯಾರಲ್ಲಿ ಬರುತ್ತೋ ಅವರಿಗೆ ಈ ಪ್ರಪಂಚದ ಶೋಧನೆ ಏನ್ ಮಾಡಲ್ಲ. ಆ ಕಷ್ಟಗಳು ಅವರಿಗೆ ಇನ್ನೂ ಲಾಭವಾಗುತ್ತೆ, ಶೋಧನೆ ಇಕ್ಕಟ್ಟುಗಳು ಅವನ್ನ ಇನ್ನು ಮೇಲಕ್ಕೆ ತರುತ್ತೆ. ಹಾಗಾದ್ರೆ ಮನುಷ್ಯರು ವಿರೋಧ ಶಕ್ತಿಯ ಮುಂದೆ ದೇವರು ಒಂದು ಅವತರಣವನ್ನು ಸಿದ್ಧ ಮಾಡ್ತಾರೆ, ದೇವರು ಅವರಿಗೆ ಸಹಾಯಕ್ಕೆ ಬರ್ತಾರೆ. ಇದು ಪ್ರತಿಯೊಂದು ದೇವ ಜನರ ಹತ್ರ ದೇವರು ಹೇಳುವಂತ ಶ್ರೇಷ್ಠವಾಗಿ ಒಂದು ಆದರಣೆ, ವಾಗ್ದಾನ, ಎಚ್ಚರಿಕೆ, ಅವರನ್ನು ಕುರಿತಿರುವಂತ ದೇವರ ಚಿತ್ತವಾಗಿರುವ ಮೇಲಕ್ಕೆ ತರುವುದಕ್ಕಿರುವಂತ ದೇವರ ನಿಯಮ ಪ್ರಮಾಣ ಎಂಬುದನ್ನು ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನಮ್ಮನ್ನು ಪರಿಶೋಧನೆ ಮಾಡಿ ಪ್ರಾರ್ಥನೆ ಮಾಡೋಣ. ದೇವ ಜನರಿಗೆ ಶೋಧನೆಗಳು ಬರುವಾಗ, ಹೋರಾಟಗಳು ಬರುವಾಗ, ಕಷ್ಟಗಳು ಬರುವಾಗ ಹೆದರಬೇಡ್ರಿ, ನಾನು ನಿಮ್ಮ ಸಹಾಯಕ್ಕಿರ್ತೇನೆ. ನಿಮ್ಮನ್ನು ಪರೀಕ್ಷೆ ಮಾಡಿ ನಿಮ್ಮನ್ನು ಮೇಲಕ್ಕೆ ತರೋದಕ್ಕೆ, ನಿಮ್ಮನ್ನು ಉನ್ನತವಾಗಿ ನಿಮ್ಮನ್ನು ಮೇಲಕ್ಕೆ ತರೋದಕ್ಕೆ ನನ್ನ ಯೋಚನೆಯನ್ನ ಇಟ್ಟು ನಡೆಸುವ ಕಾರ್ಯವಿದೆ ಎಂಬುದಾಗಿ ಈ ಕಾಲಗಳಲ್ಲಿ ಶೋಧನೆ ಬರುವಾಗ, ಹೋರಾಟ ಕಷ್ಟಗಳು ಬರುವಾಗ ನಾವು ನಮ್ಮ ದೇವರಾಗಿರುವ ಕರ್ತನಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಬೇಕು. ದಾವರಾಜ ಹೇಳುವ ಪ್ರಕಾರವಾಗಿ, ಈಗೋ ಕರ್ತನನ್ನು ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ,
ಆತ ನನ್ನ ಬಲ ಕಡೆಯಲ್ಲಿದ್ದಾರೆ. ನಾನು ಹೆದರುವುದಿಲ್ಲ. ಮನುಷ್ಯ ನನಗೇನು ಮಾಡಕ್ಕೆ ಸಾಧ್ಯವಲ್ಲ. ಈ ಪ್ರಪಂಚದ ಯಾವ ಕೆಡುಕಿನ ವಂಚಕಗಳೇನು ಮಾಡುವುದಿಲ್ಲ. ವೈರಿಯ ದುಷ್ಟ ಕಾರ್ಯಗಳೇನು ಮಾಡುವುದಿಲ್ಲ. ಸೈತಾನ ಹೋರಾಟಗಳೇನು ಮಾಡುವುದಿಲ್ಲ. ಯಾಕಂದ್ರೆ ನನ್ನ ಸಹಾಯಕ ಆತನು ಬರ್ತಾರೆ. ನನ್ನನ್ನು ಕಾಯುವ ಆತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನಗೆ ಸಂಭವಿಸಿರುವ ಯಾವ ಬಾಧೆಯನ್ನು ಕುರಿತು ಹೆದರಬೇಡ. ನನ್ನ ದೇವರು ನನಗೆ ಸಹಾಯಕ್ಕೆ ಬರ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಾರೆ. ದೇವರ ಬಲದಲ್ಲಿ ಆಧಾರ ಮಾಡಿಕೊಳ್ಳುವ ದೇವ ಜನರ ಎಂದಿಗೂ ಕರ್ತನ ಕೈ ಬಿಡುವುದಿಲ್ಲ. ದೇವರ ಮುಂದೆ ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಭೂಪ ಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ಪ್ರಪಂಚದಲ್ಲಿ ಯಾವ ಕಷ್ಟಗಳು ಶೋಧ ಇಕ್ಕಟ್ಟುಗಳು ಬಂದರೂ ಅದು ನಿನ್ನ ಜನರನ್ನು ಪರೀಕ್ಷೆ ಮಾಡಿ ಅವನ ಮೇಲೆ ತಂದು ಆಶ್ವಾಸಿರುವಂತ ಉನ್ನತವಾಗಿ ನಿನ್ನ ಯೋಚನೆ ಆಗಿದೆ ಎಂಬುದಾಗಿ, ನಿನ್ನ ಚಿತ್ತವಾಗಿದೆ ಎಂಬುದಾಗಿ ಅರಿತ ರಾಜ, ಮರಣ ಪರ್ಯಂತ ಉತ್ತಮನಾಗಿ ದೃಢವಾಗಿ ಬಲವಾಗಿರುವುದಕ್ಕೆ ರಕ್ಷಣೆಯಲ್ಲಿ, ಆರಾಧನೆಯಲ್ಲಿ, ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ಉಪದೇಶದಲ್ಲಿ, ದೇವರ ನಿನ್ನ ರಾಜ್ಯದ ನೀತಿಯ ನಿನ್ನ ಆಜ್ಞೆ ಕೈಕೊಂಡು ನಡೆಯುವುದರಲ್ಲಿ ಕಡೆಯವರೆಗೆ ಉತ್ತಮರಾಗಿರುವಂತೆ ಒಬ್ಬೊಬ್ಬರನ್ನ ಪಾದಿ ಬಲಪಡಿಸು ರಾಜ. ತಡೆಪಡಿಸುವ ದುಷ್ಟನ ಹೋರಾಟಗಳು, ಸೈತಾನ ಹೋರಾಟಗಳು, ವೈರಿಯ ಕೃತಗಳು, ವಿರೋಧ ಶಕ್ತಿಗಳು ಯೇಸು ನಾಮದಲ್ಲಿ ಲಯವಾಗಲಿ ರಾಜ. ಒಬ್ಬೊಬ್ಬರನ್ನ ಬಲಪಡಿಸು, ಒಬ್ಬೊಬ್ಬರನ್ನು ಉಜ್ಜೀವನಪಡಿಸು, ಒಬ್ಬೊಬ್ಬರನ್ನ ಕೃತಿ ಎಚ್ಚರಿಸು ರಾಜ. ನಿನ್ನ ಬಲದಲ್ಲಿ ಕೃಪೆಯಲ್ಲಪ್ಪ ಬಲವೊಂದು ಬೆಳೆದ ಕೃಪೆ ಕೊಡ್ಬೇಕನ್ನ ಪ್ರಾರ್ಥನೆ ಮಾಡ್ತೀನಿ. ಸಹಾಯ ಮಾಡು. ನಿನ್ನ ನಾಮದಲ್ಲಿ ಅಪ್ಪ ನಿನ್ನ ಮಕ್ಕಳು ಬಲಪಡಿಸು, ನಡೆಸು, ನಿನ್ನ ಕೃಪೆ ತುಂಬಿಸು. ನಿನ್ನ ಹಾಗೆ ಮಾಡೋದಕ್ಕೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್.